ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ನಮ್ಮ ಒಂದು ಭಾರತ ಸಂವಿಧಾನದ ಸರಣಿ ಪ್ರಶ್ನೋತ್ತರಗಳ ಸರಣಿ ಇತ್ತೀಚೆಗೆ ಒಂದು 4-5 ದಿನ ಏನಪ್ಪ ಅಂತಂದ್ರೆ ಅಪ್ಲೋಡ್ ಆಗಿಲ್ಲ, ಕ್ಷಮೆ ಇರಲಿ. ಯಾಕಪ್ಪ ಅಂತಂದರೆ ನಿಮಗೂ ಗೊತ್ತಿದೆ, ನಾವು ಒಂದು ಸ್ವಲ್ಪ ಬ್ಯುಸಿಯಾಗಿದ್ದೀವಿ. ಈ ಒಂದು ಸರಣಿ ಏನಪ್ಪ ಅಂತಂದ್ರೆ 4ನೇ ಒಂದು ಸರಣಿ ಆಗೈತೆ ರೀ. ಓಕೆನಾ? ಒಟ್ಟು 3 ಸರಣಿಗಳೇನಪ್ಪ ಅಂತಂದ್ರೆ ಒಂದೊಂದರಲ್ಲಿ ಒಂದು 50-60 ಕ್ವಶನ್ಸ್ ಮಾಡ್ಕೊತ ಬಂದಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ PCPSI ಎಕ್ಸಾಮ್ಗೆ ಮತ್ತು ಹಲವಾರು ಒಂದು ಎಕ್ಸಾಮ್ಗಳಿಗೆ ಏನಪ್ಪ ಅಂದ್ರೆ ಅಪ್ಲೈಡ್ ಯಾವ ರೀತಿ ಬರ್ತಾವಂತೂ ಕೂಡ ನಾವು ಅನಲೈಸಿಸ್ ಮಾಡಿದ್ದೀವಿ. ಈ ಒಂದು ಸರಣಿ ಯಾವ ರೀತಿಯಪ್ಪ ಅಂತಂದ್ರೆ, ಈಗ ನೀವು ಭಾರತ ಸಂವಿಧಾನವನ್ನು ಏನು ವಿಷಯವನ್ನು MCQ ಪೂರ್ತಿ ರೂಪದಲ್ಲಿ ಏನಪ್ಪ ಅಂದ್ರೆ ನಾವು ಚಾಪ್ಟರ್ ವೈಸ್ MCQ ಮಾಡ್ತಾಯಿದ್ದೀವಿ ರೀ. ಹಾಗಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಪ್ರತಿಯೊಂದು ಚಾಪ್ಟರ್ನಿಂದ ಒಂದು ಸುಮಾರು 50-60 ಕ್ವಶನ್ಸನ್ನು ನಾವು ತೊಗೊಂಬಂದಿದ್ವಿ. ಹಾಗಾಗಿ ಏನಪ್ಪ ಅಂದ್ರೆ ಯಾವ ಒಂದು ಕಾನ್ಸೆಪ್ಟ್ ಉಳಿಯಂಗಿಲ್ಲ ಅಂತ ನಾವು ಇಲ್ಲಿ ಅನ್ಕೋಬೋದು. ಮತ್ತು ಈ ವಾಪಸ್ ಏನಪ್ಪ ಅಂದ್ರೆ ರಿಪೀಟ್ ಆಗ್ತಾ ಇದ್ದಾವೆ ಕ್ವಶನ್ಸು. ತುಂಬ ಕ್ವಶನ್ಸ್ ಏನಂದ್ರೆ ರಿಪೀಟ್ ಆಗ್ತಾವೆ. ಯಾಕಂದರೆ ನಾವು ಕೆಲವೊಂದಿಷ್ಟು ಅಟ್ಲೀಸ್ಟ್ ಏನಪ್ಪ ಅಂದ್ರೆ 3 to 4 ಲೈನ್ಸ್ ಎಕ್ಸ್ಪ್ಲೇನ್ ಹೇಳೇ ಬಿಟ್ಟಿರ್ತೀನಿ. ಅದು ಎಲ್ಲೋ ಒಂದು ಕಡೆ ಮತ್ತೆ ಏನಪ್ಪ ಅಂತಂದ್ರೆ ಕ್ವಶನ್ ರೂಪದಲ್ಲಿ ರಿಪೀಟ್ ಆಗ್ತಿರ್ತೈತಿ. ಹಾಗಾಗಿ ಈ ಒಂದು ವಿಡಿಯೋ ರೆಸ್ಪಾನ್ಸ್ ಐತಲ್ರಿ, 4 ವಿಡಿಯೋ ಏನು ಅಪ್ಲೋಡ್ ಮಾಡಿದಿಲ್ಲ. 4 ವಿಡಿಯೋಗೆ ಸುಮಾರು ಏನಪ್ಪ ಅಂತಂದ್ರೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂದಿರೋದು ತುಂಬ ಖುಷಿಯ ವಿಚಾರ ಆಗೈತಿ. ಇದು ಏನಪ್ಪ ಅಂತಂದ್ರೆ ನಮ್ಮ ಒಂದು 4ನೇ ಸರಣಿ ಆಗೈತಿ ನೋಡಿರಿ. ಓಕೆನಾ? ಸಂವಿಧಾನ ಸಭೆಯಲ್ಲಿ ಮುಸ್ಲಿಂ ಲೀಗ್ಗೆ ಮೀಸಲಿಟ್ಟ ಸ್ಥಾನಗಳ ಸಂಖ್ಯೆ ಎಷ್ಟು ಅಂತ. ಓಕೆನಾ? ಏನೊಂದು ಸಂವಿಧಾನ ರಚನಾ ಸಭೆ ಬರುತ್ತಲ್ರಿ, ಅದರಲ್ಲಿ ಏನಪ್ಪ ಅಂತಂದ್ರೆ ಮುಸ್ಲಿಂ ಲೀಗೆ, ಓಕೆನಾ, ಮುಸ್ಲಿಂ ಲೀಗ್ ಅನ್ನೋ ಒಂದು ಈಗ ಮೇನ್ ಏನಪ್ಪ ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೇನ್ ಇರ್ತೈತಿ. ತದನಂತರದ ಸ್ಥಾನದಲ್ಲಿರುವಂಥದ್ದೇ ಏನಪ್ಪ ಅಂದ್ರೆ ಮುಸ್ಲಿಂ ಲೀಗ್ ಆಗಿರ್ತೈತಿ. ಟೋಟಲ್ ಎಷ್ಟು ಸ್ಥಾನಗಳನ್ನು ಮೀಸಲಿಟ್ಟರಂತ. ಆಪ್ಷನ್ದಾಗ ನೋಡಿರಿ, 73 ಸ್ಥಾನಗಳು, 78 ಸ್ಥಾನಗಳು, 80 ಸ್ಥಾನಗಳು, 82 ಸ್ಥಾನಗಳಂತ ಕೊಟ್ಟರ. ಮೊನ್ನೆ ನಾನು ಎಕ್ಸ್ಪ್ಲೇನ್ದಾಗ ಹೇಳಿದ್ದೆ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಈ ಸಂವಿಧಾನ ರಚನೆಗೆ ಏನಪ್ಪ ಅಂತಂದ್ರೆ ಒಟ್ಟು ಎಷ್ಟು ಥರ 389 ಸದಸ್ಯರನ್ನು ಒಳಗೊಂಡಿರ್ತೈತೆ ಅಂತ ಹೇಳಿದ್ದೆ. ಅದರಲ್ಲಿ ಆ ಕಾಂಗ್ರೆಸ್ನಿಂದ ಆಯ್ಕೆಯಾದವರು ಬಹುಮತ ಪಡೆದಂಥ ಪಕ್ಷ ಅಂತ ಕರಿತೀವಿ 208. ಆಮೇಲೆ ಮುಸ್ಲಿಂ ಲೀಗ್ನಿಂದ ಆಯ್ಕೆಯಾದವರು ಏನಪ್ಪ ಅಂದ್ರೆ 73. ಆಮೇಲೆ ಕಮಿಷನರ್ ರೇಟ್ನಿಂದ ಆಯ್ಕೆಯಾದವರು 4. ಈ ರೀತಿ ಏನಪ್ಪ ಅಂತಂದ್ರೆ ಕ್ಷೇತ್ರಗಳು ಏನು 389ರಲ್ಲಿ ಉಳ್ಕೋದೇನಪ್ಪ ಅಂದ್ರೆ ಆಯ್ಕೆ ಆಗಿರ್ತಾವೆ. ಇದಕ್ಕೆ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ನಮಗೆ 73 ಮುಸ್ಲಿಂ ಲೀಗ್ನಿಂದ ಆಯ್ಕೆ ಆಗಿರ್ತಾರ. ಓಕೆನಾ? ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ, ಯಾವ ನಾಯಕರು ಸಾಂವಿಧಾನಿಕ ಸಭೆಯಲ್ಲಿ ಸಮಾಜವಾದಿ ತತ್ವಗಳನ್ನು ಪ್ರತಿಪಾದಿಸಿರುವಂಥ. ಓಕೆನಾ? ಇಲ್ಲಿ ಏನಪ್ಪ ಅಂತಂದ್ರೆ ಸಮಾಜವಾದಿ ಅಂದರೆ ಜಾಗತಿಕವಾಗಿ ಏನಪ್ಪ ಅಂತಂದ್ರೆ ಎಲ್ಲ ಒಂದು ಏನು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ವಿದೇಶಾಂಗ ಸರ್ಕಾರಗಳನ್ನು ಏನಪ್ಪ ಅಂತಂದ್ರೆ ಅವುಗಳ ಒಂದು ಅರ್ಥ ವ್ಯಕ್ತ ಆಗಂಗೆ ಏನಪ್ಪ ಅಂತಂದ್ರೆ ಈ ಜವಾಹರ್ಲಾಲ್ ನೆಹರು ಏನು ಒಂದು ಸಮಾಜವಾದಿ ತತ್ವ ಅಂದ್ರೆ ಈ ಪೀಠಿಕೆಯಲ್ಲಿ ಆಗಿರ್ಬೋದು ಅವ್ರದ್ದೇ ಆದಂಥ ಒಂದು ತತ್ವಗಳನ್ನು ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಏನಪ್ಪ ಅಂದ್ರೆ ಈ ಸಮಾಜವಾದಿ ತತ್ವಗಳನ್ನು ಯಾರು ಮಂಡಿಸ್ತಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರೂರವರು ಮಂಡಿಸ್ತಾರೆ ನೋಡ್ರಿ. ನೆಕ್ಸ್ಟ್, ಯಾವ ವರ್ಷದಲ್ಲಿ ಭಾರತವು ಸಂವಿಧಾನವನ್ನು ಅಳವಡಿಸಿಕೊಂಡಿದಂತ. ಓಕೆನಾ? ಅಳವಡಿಸಿಕೊಂಡಿತ್ತು ಮತ್ತು ಜಾರಿ ಮಾಡಿರೋದು ಯಾವುದ್ರ ಡಿಫ್ರೆನ್ಸ್ ನಾವು ಫಸ್ಟ್ ವೀಡಿಯೋದಲ್ಲಿ ಹೇಳಿಬಿಟ್ಟಿವಿ ರೀ. ಓಕೆನಾ? ಯಾವ ವರ್ಷದಲ್ಲಿ ಅಳವಡಿಸ್ಕೊಳ್ಳುತ್ತಾ, ಯಾವ ವರ್ಷದಲ್ಲಿ ಜಾರಿ ಮಾಡ್ಕೊಳ್ಳುತ್ತಂತ. ಅಳವಡಿಕೆ ಅಂತ ಬಂದಾಗ ನಾವು ಏನಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ 1949 ನವಂಬರ್ 26 ಆಗಿರ್ತೈತಿ ರೀ. ಓಕೆನಾ? ಅದೇ ಜಾರಿ ಅಂತ ಬಂದರೆ ಸಾಮಾನ್ಯವಾಗಿ 1950 ಜಾನ್ 26 ರೀ. ಓಕೆನಾ? ಇದೇನಪ್ಪ ಅಂತಂದ್ರೆ ಸಂವಿಧಾನ ಜಾರಿಯಾಗಿರುವಂಥದ್ದು. ಯಾಕಪ್ಪ ಅಂತಂದ್ರೆ ಏನು 1930 ಜನವರಿ 26 ಪೂರ್ಣ ಸ್ವರಾಜ್ಯ ಆಗುತ್ತಲ್ರಿ, ಅದರ ನೆನಪಿಗಾಗಿ. ಓಕೆನಾ? ಜನವರಿ 26ಕ್ಕೆ ಪೂರ್ಣ ಸ್ವರಾಜ್ಯ ಅಂತ ಭಾರತವನ್ನು ಯಶಸ್ವಿಯಾಗಿ ಅನೌನ್ಸ್ ಮಾಡ್ತಾರೆ. ಅದಕ್ಕೋಸ್ಕರ ಏನಪ್ಪ ಅಂತಂದ್ರೆ ನಾವು ಗಣರಾಜ್ಯವನ್ನು ಜಾರಿ ಮಾಡಿದ ದಿನ ಅಂತ ಜನವರಿ 26 ಅಂತ ಕರಿತೀವಿ. ಅದೇ ಥರ ಅಳವಡಿಕೆ ಮಾಡಿಕೊಂಡ ದಿನ ಅಂತಂದ್ರೆ 1949 ನವಂಬರ್ 26 ನೋಡಿರಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಯಾವ ಕಾಯ್ದೆಯು ಭಾರತದ ಮುಖ್ಯ ಕಾರ್ಯದರ್ಶಿಗಳ ಹುದ್ದೆಗೆ ಸೃಷ್ಟಿಯಾಯಿತು ಅಂತ. ವೆರಿ ಇಂಪಾರ್ಟೆಂಟು. ಯಾಕಂತಂದ್ರೆ ಭಾರತದಲ್ಲಿ ಏನಪ್ಪ ಅಂತಂದ್ರೆ ಈ ಈಸ್ಟ್ ಇಂಡಿಯಾ ಕಂಪ್ನಿ ಆಡಳಿತದ ಅಡಿಯಲ್ಲಿ ಏನಪ್ಪ ಅಂತಂದ್ರೆ ಹೋಗ್ತಾ ಇರುತ್ತೆ. ಅವಾಗ ಏನಪ್ಪ ಅಂದ್ರೆ ಈ ಬ್ರಿಟನ್ನಿನ ಸಂಸತ್ತಿನಲ್ಲಿ ಅಥವಾ ಏನು ಬ್ರಿಟನ್ ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ, ಅದರಲ್ಲಿ ಏನಪ್ಪ ಅಂದ್ರೆ ಈ ಭಾರತವನ್ನು ಕುರಿತಂತೆ ಒಂದು ಸಚಿವಾಲಯವನ್ನು ನೇಮಕ ಮಾಡಿ ಅದಕ್ಕೊಬ್ಬ ಕಾರ್ಯದರ್ಶಿಯನ್ನಾಗಿ ಮಾಡಿ ಅದರಡಿಯಲ್ಲಿ ಏನಪ್ಪ ಅಂದ್ರೆ ಒಂದು 15 ಜನನ ಸದಸ್ಯರನ್ನಾಗಿ ಮಾಡಿರುವಂಥ ಒಂದು
ಕಾಯ್ದೆ ಬರುತ್ತೆ ರೀ ಒಂದು, ಓಕೆನಾ. ಏನೊಂದು 1857ರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸೇನಾ ಬಂಡಾಯ ಆಗುತ್ತಲ್ಲ ರೀ, ಅದರ ನಿಮಿತ್ತವಾಗಿ ಏನಪ್ಪ ಅಂತಂದ್ರೆ ಭಾರತ ಸರ್ಕಾರಕ್ಕೆ ಅಂದ್ರೆ ಭಾರತಕ್ಕೆ ಏನಾದರೂ ಒಂದು ಸ್ವಲ್ಪ ಆಡಳಿತಾತ್ಮಕವಾಗಿ ಒಳ್ಳೇದು ಮಾಡಬೇಕಂತ ಬ್ರಿಟಿಷ್ ಅಂತಂದ್ರೆ ಈ ಭಾರತ ಸರ್ಕಾರ ಕಾಯ್ದೆ 1858ನ ಸೃಷ್ಟಿ ಮಾಡಿ ಬ್ರಿಟಿಷಿನ ಸಂಸತ್ತಿನಲ್ಲಿ ಒಂದು ಭಾರತದ ಪರವಾಗಿ ಸಚಿವಾಲಯವನ್ನು ಸೃಷ್ಟಿ ಮಾಡಿ ಅದಕ್ಕೆ ಸೆಕ್ರೆಟ್ರಿ ಅಂತ ನೇಮಕ ಮಾಡ್ತಾರೆ ರೀ. ಸೊ ಆ ಸೆಕ್ರೆಟ್ರಿ ನೇಮ್ ಕೇಳಿದಾರೆ ರೀ, ಎಡ್ವರ್ಡ್ ಸ್ಟ್ಯಾನ್ಲಿ ಅಂತ, ಓಕೆನಾ. ಮೊಟ್ಟ ಮೊದಲ ಒಂದು ಸೆಕ್ರೆಟ್ರಿ ಯಾರಪ್ಪ ಅಂದ್ರೆ ಸ್ಟ್ಯಾನ್ಲಿ ಅಂತ ಬರ್ತಾನೆ ರೀ, ಸ್ಟ್ಯಾನ್ಲಿ, ಓಕೆನಾ. ಇವನ ಅಡಿಯಲ್ಲಿ ಏನಪ್ಪ ಅಂತಂದ್ರೆ ಟೋಟಲ್ 15 ಜನ ಏನಪ್ಪ ಅಂದ್ರೆ ಸದಸ್ಯರಾಗಿ ಕಾರ್ಯ ಕೂಡ ನಿರ್ವಹಿಸ್ತಿರ್ತಾರೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಆ ಕಾರ್ಯದರ್ಶಿ ಹುದ್ದೆ ಐತಲ್ರಿ, ಇವತ್ತಿಗೆ ಕೂಡ ಏನಪ್ಪ ಅಂದ್ರೆ ಭಾರತದ ಕ್ಯಾಬಿನೆಟ್ ಕಾರ್ಯದರ್ಶಿ, ಆಮೇಲೆ ನಮ್ಮ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಕಾರ್ಯದರ್ಶಿ, ಈ ರೀತಿ ನಾವು ಕಾರ್ಯದರ್ಶಿಗಳನ್ನು ನೋಡ್ತೀವಿ ರೀ, ಓಕೆನಾ. ಈ ಕ್ಯಾಬಿನೆಟ್ ಕಾರ್ಯದರ್ಶಿ ಇರ್ತಾನಲ್ರಿ ಕೇಂದ್ರದಲ್ಲಿ, ಇವ ಏನಪ್ಪ ಅಂದ್ರೆ ಭಾರತದ ಅತ್ಯುತ್ತಮ IAS ಆಫೀಸರ್ ಆಗಿರ್ತಾರೆ ರೀ, ಓಕೆನಾ. ಅದೇ ಥರ ರಾಜ್ಯದಲ್ಲಿ ಬಂದುಬಿಟ್ಟು ನಮ್ಮ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಕಾರ್ಯದರ್ಶಿ ರಾಜ್ಯದ ಅತ್ಯುತ್ತಮ IAS ಅಧಿಕಾರಿ ಇರ್ತಾರೆ. ಇವರು ಕೇಂದ್ರದಲ್ಲಿ, ಇವರು ರಾಜ್ಯದಲ್ಲಿ ರೀ. ಪ್ರಸ್ತುತ ಕೇಂದ್ರದಲ್ಲಿ ಯಾರಪ್ಪ ಕಾರ್ಯದರ್ಶಿ, ಕ್ಯಾಬಿನೆಟ್ ಕಾರ್ಯದರ್ಶಿ ಅಂದ್ರೆ TV ಸೋಮನಾಥನ್ ಅಂತ ಬರ್ತಾರೆ ರೀ, ಓಕೆನಾ. ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ಬಂದರೆ ಶಾಲಿನಿ ರಜನೀಶ್ ಮೇಡಮ್ ಅವರು, ಓಕೆನಾ. ಸೊ ಎರಡು ರೀತಿ ನಾವು ಇವತ್ತಿಗೂ ಕೂಡ ಕಾರ್ಯದರ್ಶಿ ಹುದ್ದೆಗಳನ್ನು ಗೌರವಿಸ್ತೀವಿ. ಅದೊಂದು ಸಾಂವಿಧಾನಿಕ ಅಲ್ಲದೇ ಇದ್ರೂ ಕೂಡ ಏನಪ್ಪ ಅಂದ್ರೆ ಕಾರ್ಯದರ್ಶಿ ಹುದ್ದೆ ಅತ್ಯುತ್ತಮ ಒಂದು ಹುದ್ದೆಯಾಗಿ ಐತೆ ನೋಡ್ರಿ. ಇನ್ನು ನೆಕ್ಸ್ಟ್ ನೋಡಪ್ಪ, ಯಾವ ಕಾಯ್ದೆಯು ಮುಸ್ಲಿಮರು ಮತ್ತು ಸಿಖ್ಖರಿಗೆ ಪ್ರತ್ಯೇಕ ಮತದಾನವನ್ನು ನೀಡಿತು ಅಂತ, ಓಕೆನಾ. ಇಲ್ಲಿ ಏನಪ್ಪ ಅಂದ್ರೆ ಈ ಎರಡೂ ಕಾಯ್ದೆ ಅಡಿಯಲ್ಲಿ ನೀಡಂಗಿಲ್ಲ. ಇಲ್ಲಿ ಸ್ವಲ್ಪ ಏನಂದ್ರೆ ಮುಸ್ಲಿಂ ಬರಬಾರ್ದಾಗಿತ್ತು, ಬಂದೈತಿ, ಓಕೆನಾ. ಮುಸ್ಲಿಂ ಏನಪ್ಪ ಅಂತಂದ್ರೆ ಬರಬಾರ್ದಾಗಿತ್ತು. ಬಟ್ ಇದಕ್ಕೇನಪ್ಪ ಅಂದ್ರೆ ಈ ಸಿಖ್ಖರು ಪ್ರತ್ಯೇಕ ಮತದಾನವನ್ನು ಯಾವ ಒಂದು ಕಾಯ್ದೆ ಅನ್ವಯ ಪಡಿತಾರಂತ, ಓಕೆನಾ. ಸೊ ಇಲ್ಲಿ 2 ಕ್ವಶನಾಗಿ ಡಿವೈಡ್ ಆಗಬೇಕಾಗಿತ್ತು. ಏನಂದ್ರೆ ಭಾರತದಲ್ಲಿ ಕೌನ್ಸಿಲ್ ಕಾಯ್ದೆ 1909ರ ಅನ್ವಯ ಮುಸ್ಲಿಮರು ಏನಪ್ಪ ಅಂದ್ರೆ ಪ್ರತ್ಯೇಕ ಮತದಾನವನ್ನು ಪಡಿತಾರ. ಯಾವ ಕಾಯ್ದೆ ಅಂತ ಕರಿತೀವಿ ನಾವು ಇದಕ್ಕೆ? ಮಿಂಟೋ ಮಾರ್ಲೆ ಕಾಯ್ದೆ, ಓಕೆನಾ. ಈ ಮಿಂಟೋನನ್ನು ನಾವು ಭಾರತದ ಏನಪ್ಪ ಅಂದ್ರೆ ಕಮ್ಯುನಲ್ ಅಂದ್ರೆ ಮತಾಂತರ ಒಂದು ವೋಟಿಂಗನ ಪಿತಾಮಹ ಅಂತ ಕರಿತೀವಿ, ಓಕೆನಾ. ಕಮ್ಯುನಲ್ ವೋಟಿಂಗ್ ಫಾದರ್ ಅಂತ ಕರಿತೀವಿ, ಫಾದರ್ ಆಫ್ ಕಮ್ಯುನಲ್ ವೋಟಿಂಗ್ ಅಂತ, ಓಕೆನಾ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಸಿಖ್ಖರಿಗೆ ಬಂದ್ಬಿಟ್ಟು 2ನೇ ಕಾಯ್ದೆ ರೀ, ಓಕೆನಾ. 2ನೇ ಕಾಯ್ದೆ ಏನೈತಲ್ರಿ 1919. ಈ ಒಂದು ಕಾಯ್ದೆ ಏನಪ್ಪ ಅಂದ್ರೆ ಸಿಖ್ಖರಿಗೆ ಪ್ರತ್ಯೇಕ ಮತದಾನವನ್ನು ನೀಡುವಂಥದ್ದು. ಈ ಸಿಖ್ಖರ ಜೊತೆಗೆ ಏನಪ್ಪ ಅಂದ್ರೆ ಯುರೋಪಿಯನ್ ಆಂಗ್ಲೋ ಒಂದು ಇಂಡಿಯನ್ಸ್ಗೆ ಕೂಡ ನೀಡುವಂಥ ಕೆಲಸವನ್ನು ಮಾಡ್ತಾರೆ, ಓಕೆನಾ. ಸಿಖ್ಖರಿಗೆ ಮತ್ತು ಆಂಗ್ಲೋ ಇಂಡಿಯನ್ಸ್ಗೆ 1919ರ ಕಾಯ್ದೆಯಲ್ಲಿ ದೊರೆತೈತಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದು ಕೂಡ ಒಂದು ಏನಪ್ಪ ಅಂದ್ರೆ ಈ ಕಮ್ಯುನಲ್ ಅಥವಾ ಕೋಮು ಮತದಾನದ ಒಂದು ಕಾಯ್ದೆ ಆಗಿರ್ತವೆ. ಭಾರತದಲ್ಲಿ ಒಟ್ಟಾರೆ ಏನಪ್ಪ ಅಂತಂದ್ರೆ ಈ 3 ಕಾಯ್ದೆಗಳನ್ನು ರೀ, ವೆರಿ ಇಂಪಾರ್ಟೆಂಟ್, ಈ 3 ಕಾಯ್ದೆಗಳನ್ನು ಏನಂತೀವಿ ಕೋಮು ಮತದಾನದ ಕಾಯ್ದೆಗಳಂತ ಕರಿತೀವಿ. ಫಸ್ಟ್ನೇದರಲ್ಲಿ ಯಾವುದು 1909ರಲ್ಲಿ ಮುಸ್ಲಿಮರಿಗೆ ಸಿಕ್ತು. ಇನ್ನು 1919ರಲ್ಲಿ ಸಿಖ್ಖರು, ಆಂಗ್ಲೋ ಇಂಡಿಯನ್ಸು ಇವ್ರಿಗೆ ಸಿಕ್ತು. ಆಮೇಲೆ 3ನೇದರ ಆ್ಯಕ್ಚುಲಿ ಅಂದ್ರೆ ಮಹಿಳೆಯರಿಗೂ ಕೂಡ ಅಲ್ಲೇ ಸಿಗುತ್ತೆ ರೀ 1919ರಲ್ಲಿ. ಆಮೇಲೆ 3ನೇದರಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ದಮನೀಯ ವರ್ಗದವರಿಗೆ, ಆ್ಯಕ್ಚುಲಿ ಅಂದರೆ ಮಹಿಳೆಯರಿಗೆ ಇಲ್ಲಿ 1935ರಲ್ಲಿ ಸಿಗುತ್ತೆ, ಓಕೆನಾ. ಕೆಲವೊಂದಿಷ್ಟು ದಮನೀಯ ವರ್ಗದವರಿಗೆ ಮತ್ತು ಮಹಿಳೆಯರಿಗೆ ಏನು ಬಂದ್ರೆ 1935ರಲ್ಲಿ ಸಿಗುತ್ತೆ ನೋಡಿರಿ. ಸೊ ಈ ರೀತಿ ಏನಪ್ಪ ಅಂದ್ರೆ ಇಷ್ಟಕ್ಕೆ ಏನಪ್ಪ ಅಂದ್ರೆ ಈ ಕೋಮು ಮತದಾನಕ್ಕೆ ಸಂಬಂಧಪಟ್ಟವ್ರಿ. ಕೋಮು ಮತದಾನದ ಪಿತಾಮಹ ಅಂತ ಯಾರನ್ನು ಕರೀತಾರೆ ಅಂತ ಕೇಳ್ತಾರೆ? ಈ ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಫಸ್ಟ್ಗೆ ತರ್ತಾನಲ್ರಿ 1909ರಾಗ, ಇವನನ್ನು ಕರಿತೀವಿ ನೋಡಿರಿ, ಓಕೆನಾ. ನೆನಪಿಡ್ಕೋತೀರಿ ಅನ್ಕೋತೀನಿ. ಈ 3 ಏನಪ್ಪ ಅಂದ್ರೆ ಪ್ರತ್ಯೇಕ ಮತದಾನದ ಒಂದು ತೀರ್ಪಿನ ಕಾಯ್ದೆಗಳಾಗಿದಾವಂತ ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ಹೋಗೋಣ್ರಿ. ನೆಕ್ಸ್ಟ್ ಏನಂದ್ರೆ ಭಾರತದ ರಾಷ್ಟ್ರಪತಿಯನ್ನು ಸಂವಿಧಾನ ಸಭೆಯಿಂದ ಆಯ್ಕೆ ಮಾಡಿದಾಗ ಯಾರು ನಾಮಮಾತ್ರ ಸಲ್ಲಿಸಲಿಲ್ಲ ಅಂತ. ಸೊ ಏನಪ್ಪ ಅಂತಂದ್ರೆ ರಾಷ್ಟ್ರಪತಿಯನ್ನು ಮೊಟ್ಟ ಮೊದಲು ಏನಪ್ಪ ಅಂತಂದ್ರೆ ಸಾಂವಿಧಾನಿಕ ಆಗಿ, ಓಕೆನಾ, ಸಾಂವಿಧಾನಿಕ ಸಭೆಯಿಂದ ಆಯ್ಕೆ ಮಾಡಿದಾಗ ಏನು ಮೊದಲ ಒಂದು ಸಭೆ, ಸಂವಿಧಾನ ರಚನಾ ಸಭೆಯಲ್ಲಿ ಮೊದಲ ಸಭೆ ಅಂತ ಕರಿತೀವಿ. ಯಾವಾಗ ಅಂದ್ರೆ 1946 ಡಿಸೆಂಬರ್ 11ಕ್ಕೆ ಶಾಶ್ವತ ಸಭೆ ಆಗುತ್ತೆ ರೀ. ಇಲ್ಲಿ ಏನಪ್ಪ ಅಂತ ಡೈರೆಕ್ಟಾಗಿ ಈ ರಾಜೇಂದ್ರ ಪ್ರಸಾದ್ ಅವ್ರನ್ನ ಆಯ್ಕೆ ಮಾಡ್ತಾರೆ ರೀ. ಯಾರನ್ನು ಏನಪ್ಪ ಅಂತಂದ್ರೆ ಎಲೆಕ್ಷನ್ ನಿಂದಿರಿಸಿ ವೋಟಿಂಗ್ ಮಾಡಿ ಮತ್ತೊಂದು ಮಾಡಿ ಮಾಡಂಗಿಲ್ಲ ರೀ. ಡೈರೆಕ್ಟ್ ಏನಪ್ಪ ಅಂದ್ರೆ ಇವ್ರನ್ನ ಸಂವಿಧಾನ ರಚನಾ ಸಭೆಗೆ ಅಧ್ಯಕ್ಷರನ್ನಾಗಿ ಮಾಡ್ತಾರೆ, ಓಕೆನಾ. ಇನ್ನು ನೆಕ್ಸ್ಟ್, ಯಾವ ನಾಯಕರು ಸಂವಿಧಾನ ಸಭೆಯ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಅಂತ, ಓಕೆನಾ. ಸೊ ಕರಡು ಸಮಿತಿ ಒಳಗೆ ಏನಪ್ಪ ಅಂತಂದ್ರೆ ಒಟ್ಟು ನಾವು ನೋಡಿದ್ದೀವಿ
7 ಜನ ಸದಸ್ಯರನ್ನ ಒಳಗೊಂಡಂತೆ ಏನಪ್ಪ ಅಂದರೆ 7 ಜನ ಇರ್ತಾರೆ. ಆಮೇಲೆ ಇದು ಐತಲ್ಲ 1947 ಆಗಸ್ಟ್ 29ಕ್ಕೆ ಯಶಸ್ವಿಯಾಗಿ ಜಾರಿಯಾಗುತ್ತೆ ಅಂತ ನೋಡಿವಿ. ಸೊ ಹಿಂಗೇನಪ್ಪ ಅಂತಂದ್ರೆ ಈ ಏನು ಕರಡು ಸಮಿತಿ ಅಂತ ಕರಿತೀವಲ್ಲ, ಸೊ ಇದರಲ್ಲಿ ಯಾರು ಸದಸ್ಯರಾಗಿರಲಿಲ್ಲ, ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು, ಸೊ ಹಾಗಾಗಿ ಅವರು ಬರ್ತಾರೆ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ಬಂದಾರ, ಗೋಪಾಲಸ್ವಾಮಿ ಅಯ್ಯಂಗಾರ್ ಇವರು ಕೂಡ ಇದ್ದಾರೆ. ಸೊ ಯಾರು ಇಲ್ಲಪ್ಪ ಅಂದ್ರೆ ಇಲ್ಲಿ ಈ ಜವಾಹರ್ಲಾಲ್ ನೆಹರೂರವರು ಇರಲ್ಲ ನೋಡ್ರಿ, ಕರಡು ಸಮಿತಿಗೆ ಯಾವುದೇ ಒಂದು ಸಂಬಂಧವನ್ನು ಹೊಂದಿರಲ್ಲ. ಓಕೆನಾ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಭಾರತದಲ್ಲಿ ಲೋಕಸೇವಾ ಆಯೋಗವನ್ನು ಯಾವ ಕಾಯ್ದೆ ಜಾರಿಗೆ ತಂದಿತು? ವೆರಿ ವೆರಿ ಇಂಪಾರ್ಟೆಂಟ್ ರೀ. ಈ ಒಂದಿಷ್ಟು ವರ್ಡ್ ಏನಪ್ಪ ಅಂತಂದ್ರೆ ಸಂವಿಧಾನದಲ್ಲಿ ಜಾರಿಗೆ ತಂದಿತು ಅಥವಾ ರಚನೆ ಮಾಡಲು ಅವಕಾಶ ನೀಡಿತು ಅಥವಾ ಅಳವಡಿಕೆ ಮಾಡಲು ಅವಕಾಶ ನೀಡಿತು, ಈ ರೀತಿ ಒಂದಿಷ್ಟು ಡಿಫ್ರೆನ್ಸ್ ಅದಾವ್ರಿ. ಇಲ್ಲಿ ನೋಡ್ರಿ, ಭಾರತದಲ್ಲಿ UPSC ಅಂತ ಕರಿತೀವಲ್ರಿ, ಇವತ್ತಿನ UPSC ಅಂತ ಕರಿತೀವಲ್ಲ ಇದು ರೀ. ಓಕೆನಾ. UPSC ಅಂತಂದ್ರೆ ಇದೆ. ಸೊ ಇದಕ್ಕೇನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಮೊದಲ ಅವಕಾಶ ನೀಡಿರುವಂಥ ಕಾಯ್ದೆ ಅಂತಂದ್ರೆ ಸಾಮಾನ್ಯವಾಗಿ 1919 ಕಾಯ್ದೆ ಅವಕಾಶ ನೀಡುತ್ತೆ ರೀ. ಅಂದ್ರೆ ಈ ಲೋಕಸೇವಾ ಆಯೋಗ ಅನ್ನೋದು ಒಂದು ಇದ್ರೆ ಭಾರತದಲ್ಲಿ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂತಂದ್ರೆ ಈ 1924ರಲ್ಲಿ ಯಾವುದು ಲೀ ಆಯೋಗ ಅಂತ ಬರುತ್ತೆ ರೀ. ಆಮೇಲೆ ಏನಪ್ಪ ಅಂತಂದ್ರೆ ಈ ಲೀ ಆಯೋಗ ಪರ್ಮಿಷನ್ ಕೊಡುತ್ತಾ. ಆಮೇಲೆ ಭಾರತದಲ್ಲಿ ಏನಪ್ಪ ಅಂದ್ರೆ 1926 ಅಕ್ಟೋಬರ್ 1 ಓಕೆನಾ UPSC ಅನ್ನೋದು ಸ್ಥಾಪನೆ ಆಗುತ್ತೆ ರೀ. ಓಕೆನಾ. ಭಾರತದಲ್ಲಿ UPSC ಯಾವಾಗ ಸ್ಥಾಪನೆ ಆಗುತ್ತೆ ಅಂತ ಕೇಳ್ತಾರೆ. ಸೊ 1926 ಅಕ್ಟೋಬರ್ 1 ನಾವು UPSC ದಿನ ಅಂತ ಕರಿತೀವಿ ರೀ. ಬಟ್ ಇಲ್ಲಿ ಕ್ವಶನ್ಯಾಗ ನೋಡಿರಿ, ಕ್ವಶನ್ಯಾಗ ಏನಪ್ಪ ಅಂತಂದ್ರೆ ಯಶಸ್ವಿಯಾಗಿ ಅದೊಂದು ಸಾಂವಿಧಾನಿಕ ಸಂಸ್ಥೆಯಾಗಿ ಅಥವಾ ಯಶಸ್ವಿಯಾಗಿ ಜಾರಿಯಾಗಿರೋದು ಯಾವಾಗಪ್ಪ ಅಂತಂದ್ರೆ ಈ ಕಾಯ್ದೆ ಮುಖಾಂತರ ಜಾರಿಯಾಗುತ್ತೆ ರೀ, 1935 ಕಾಯ್ದೆ. ಬಟ್ ರಚನೆಗೆ ಅವಕಾಶ ನೀಡಿರುವಂಥದ್ದು ಅಥವಾ ಅದನ್ನ ರಚನೆ ಮಾಡಬೇಕು ಅಂತ ಡಿಸ್ಕಷನ್ ಆಗಿರುವಂಥದ್ದು ಏನಪ್ಪ ಅಂದ್ರೆ ಈ ಕಾಯ್ದೆ ಒಳಗೆ. ಬಟ್ ಯಶಸ್ವಿಯಾಗಿ ಜಾರಿಯಾಗಿರೋದು ಅಂತ ಕೇಳೋಣ 1935 ಕಾಯ್ದೆ ಅನ್ವಯ ನೋಡ್ರಿ. ಓಕೆನಾ. ನೆನಪಿಟ್ಕೋತೀರಿ ಅನ್ಕೋತೀನಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ 1935 ಕಾಯ್ದೆ. ಇನ್ನು ನೆಕ್ಸ್ಟ್, ಸಂವಿಧಾನ ರಚನಾ ಸಭೆಗೆ ಯಾವ ಪಕ್ಷವು ಯಾವುದೇ ಪ್ರತಿನಿಧಿಗಳನ್ನು ಕಳುಹಿಸಲಿಲ್ಲ ಅಂತ. ಓಕೆನಾ. ವೆರಿ ಇಂಪಾರ್ಟೆಂಟು. ಸೊ ಯಾವ ಪಕ್ಷವು ಯಾವುದೇ ಪ್ರತಿನಿಧಿಗಳನ್ನ ಕಳಿಸಲಿಲ್ಲ. ನಾವು ಈಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಹಿಂದೂ ಮೇಜರ್ ಆಗಿರುವಂಥ ಒಂದು ಇದು ಅಂತಂದ್ರೆ ನಾವು INC ಅಂತ ಕರಿಬೋದು. ಇಲ್ಲಿ ಹಿಂದೂ ಮಹಾಸಭಾ ಅಂತ ಇದರಿಂದ ಭಾಗವಹಿಸ್ಯಾರ. ಇನ್ನು ಮುಸ್ಲಿಂ ಲೀಗ್ ಕೂಡ ನಾವು 73 ಸದಸ್ಯರಂತ ಅನ್ಕೊಂಡಿವಿ, ಇದರಿಂದನೂ ಭಾಗವಹಿಸಿದಾರ. ಈ ಸಂಯುಕ್ತ ಮುಸ್ಲಿಂ ಐತಲ್ರಿ, ಇದರಿಂದ ಯಾರೂ ಭಾಗವಹಿಸಲಿಲ್ಲ ಅಂತ ನೋಡ್ರಿ. ಓಕೆನಾ. ಸಂಯುಕ್ತ ಮುಸ್ಲಿಂ. ನೆಕ್ಸ್ಟ್ ನೋಡ್ರಿ, ಸಂವಿಧಾನದ ಸಭೆಯಲ್ಲಿ ಯಾವ ಸಮಿತಿ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿಲ್ಲ? ವೆರಿ ವೆರಿ ಇಂಪಾರ್ಟೆಂಟ್ ರೀ. ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಇವಾಗೂ ಕೂಡ ನಾವು ಪ್ರಸ್ತುತ ಏನಪ್ಪ ಅಂದ್ರೆ ಭಾರತದಲ್ಲಿ 6 ಧರ್ಮದವರನ್ನು ಅಲ್ಪಸಂಖ್ಯಾತರು ಅಂತ ಕರಿತೀವಿ. ಸೊ ಅವತ್ತಿನ ಕಾಲಕ್ಕೆ ಏನಪ್ಪ ಅಂದ್ರೆ ಸಂವಿಧಾನ ರಚನೆ ಆಗ್ತಿತ್ತಲ್ಲ, ಅವತ್ತಿನ ಕಾಲಕ್ಕೆ ಏನಪ್ಪ ಅಂತಂದ್ರೆ ಒಂದಿಷ್ಟು ಅಲ್ಪಸಂಖ್ಯಾತರ ಒಂದು ಸಮಿತಿಗಳಂತ ರಚನೆ ಆಗ್ತಾವ್ರಿ. ಓಕೆನಾ. ಅದರಲ್ಲಿ ಏನಪ್ಪ ಅಂತಂದ್ರೆ ಈ ಮೂಲಭೂತ ಹಕ್ಕುಗಳ ಉಪಸಮಿತಿ ಅಂತ ಬರುತ್ತಾ, JB ಕೃಪಲಾನಿ ಅವರ ಅನ್ವಯ. ಆಮೇಲೆ ಅಲ್ಪಸಂಖ್ಯಾತರ ಉಪಸಮಿತಿ ಅಂತ ಬರುತ್ತಾ, ಇದೇನಂದ್ರೆ ಮುಖರ್ಜಿ ಅವರ ನೇತೃತ್ವದಲ್ಲಿ ಬರುತ್ತಾ. ಇನ್ನು ಈಶಾನ್ಯ ಗಡಿಗಳ ಒಂದು ಅಲ್ಪಸಂಖ್ಯಾತರ ಒಂದು ಸಮಿತಿ ಅಂತ ಬರುತ್ತಾ, ಯಾರಂದ್ರೆ ಗೋಪಿನಾಥ್ ಬಾರ್ಡೋಲಿ. ಓಕೆನಾ. ಗೋಪಿನಾಥ್ ಬಾರ್ಡೋಲಿ ಅವರ ಅಧ್ಯಕ್ಷತೆಯಲ್ಲಿ ಬರುತ್ತಾ. ಬಟ್ ಈ ಕರಡು ಸಮಿತಿ ಐತಲ್ರಿ, ಯಾವುದೇ ಥರನಾಗಿ ಏನಪ್ಪ ಅಂತಂದ್ರೆ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿಲ್ಲ ನೋಡ್ರಿ ಇದು. ಓಕೆನಾ. ಉಳ್ಕೋದು ಏನಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ಉಪಸಮಿತಿ ಏನು JB ಕೃಪಲಾನಿ ಅಂತ ಬರುತ್ತಾ. PSI ಎಕ್ಸಾಮ್ ಸುಮಾರು ಸರಿಯಾಗೈತಿ. ಇನ್ನು ಅಲ್ಪಸಂಖ್ಯಾತರ ಉಪಸಮಿತಿ ಅಂತ ಮುಖರ್ಜಿ ಅಂತ ಬರುತ್ತಾ, ಅದು ಸುಮಾರು ಸರಿಯಾಗೈತಿ. ಈಶಾನ್ಯ ಗಡಿ ಪ್ರದೇಶಗಳ ಸಮಿತಿ ಅಂತ ಹೊಂದಿಸಿ ಬೇರೆ ಇರಲಾಗೈತಿ. ಓಕೆನಾ. ಇದೇನಂದ್ರೆ ಗೋಪಿನಾಥ್ ಬಾರ್ಡೋಲಿ. ಸೊ ಈ ರೀತಿ ಏನಪ್ಪ ಅಂದ್ರೆ ಒಂದಿಷ್ಟು ಸಮಿತಿಗಳು ಬರ್ತಾ ನೋಡ್ರಿ. ಏನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಂವಿಧಾನ ಸಭೆಯಲ್ಲಿ ಹಿಂದಿ ಭಾಷೆಯನ್ನು ರಾಷ್ಟ್ರೀಯ ಭಾಷೆಯಾಗಿ ಮಾಡಲು ಯಾವ ವಿಧಿಯು ಅವಕಾಶ ಒದಗಿತು ಅಂತ. ವೆರಿ ವೆರಿ ಇಂಪಾರ್ಟೆಂಟು. ಯಾವ ವಿಧಿಯಪ್ಪ ಅಂತಂದ್ರೆ ಸಾಮಾನ್ಯವಾಗಿ 343ನೇ ವಿಧಿ ಏನಪ್ಪ ಅಂದ್ರೆ ಹಿಂದಿಯನ್ನು ಒಂದು ರಾಷ್ಟ್ರೀಯ ಭಾಷೆಯಾಗಿ ಮಾಡ್ತಾರೆ ನೋಡ್ರಿ. ಓಕೆನಾ. ನಾವು ಸಾಮಾನ್ಯವಾಗಿ ಜನವರಿ 10 ಓಕೆನಾ, ಜನವರಿ 10 ವಿಶ್ವ ಹಿಂದಿ ದಿನ ಅಂತ ಆಚರಣೆ ಮಾಡ್ತೀವಿ. ಆಮೇಲೆ ಸೆಪ್ಟೆಂಬರ್ 14 ಓಕೆನಾ, ಸೆಪ್ಟೆಂಬರ್ 14 ರಾಷ್ಟ್ರೀಯ ಒಂದು ಹಿಂದಿ ದಿನ ಅಂತ ಆಚರಣೆ ಮಾಡ್ತೀವಿ ನೋಡ್ರಿ. ಓಕೆನಾ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಯಾವ ಕಾಯ್ದೆಯು ಭಾರತದ ರಾಜ್ಯ ಕಾರ್ಯದರ್ಶಿ ಹುದ್ದೆಯನ್ನು ಸೃಷ್ಟಿ ಮಾಡಿತು? ಆವಾಗಲೇ ನಾವು ಡಿಸ್ಕಷನ್ ಮಾಡೀವಿ, ಇದರದ್ದೇನು ಮಾಡೋಂಗಿಲ್ಲ. 1858 ಕಾಯ್ದೆ. ಓಕೆನಾ. ನೆಕ್ಸ್ಟ್, ಸಂವಿಧಾನ ಸಭೆಯಲ್ಲಿ ಯಾವ ವರ್ಗದ ಪ್ರತಿನಿಧಿಗಳು ಬಹುಸಂಖ್ಯಾತರಾಗಿದ್ದರು?
ವೆರಿ ವೆರಿ ಇಂಪಾರ್ಟೆಂಟು. ಏನಪ್ಪ ಅಂದ್ರೆ ಆವಾಗಲೇ ಹೇಳಿದೆ, INC ನಿಂತ್ರ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಲ್ಮೋಸ್ಟ್ ಅಲ್ಲಿ ಹಿಂದೂಗಳಿದ್ರು. ಇದರಲ್ಲಿ ಟೋಟಲ್ ಏನಪ್ಪ ಅಂತಂದ್ರೆ 208 ಸ್ಥಾನಗಳನ್ನು ಇವ್ರು ಅಕ್ಯುಪೈ ಮಾಡ್ಕೊಂಡಿದ್ರು. ಇನ್ನು ಇವ್ದು ಮುಸ್ಲಿಂ ಲೀಗ್ ಬಂದುಬಿಟ್ಟು 73 ಸ್ಥಾನಗಳನ್ನು ಇವರು ಅಕ್ಯುಪೈ ಮಾಡ್ಕೊಂಡಿದ್ರು. ಓಕೆನಾ. ಸೊ ಇವರು ಕೂಡ ಸಿಖ್ರು ಕೂಡ ಒಂದಿಷ್ಟು ಪ್ರಾತಿನಿಧ್ಯ ಐತಿ. ಓಕೆ. ಸೊ ಈ ರೀತಿ ಟೋಟಲ್ ಏನಪ್ಪ ಅಂದ್ರೆ 389 ಜನ ಆ ಸಂವಿಧಾನ ರಚನೆ ಸಭೆಗೆ ಭಾಗವಹಿಸಿದರು. ನೆಕ್ಸ್ಟು, ಯಾವ ಕಾಯ್ದೆಯು ಕೇಂದ್ರದಲ್ಲಿ ದ್ವಿಸದನ ಪದ್ಧತಿಯನ್ನು ಸ್ಥಾಪಿಸಿತು ಅಂತ. ಓಕೆನಾ. ಈ ಲೋಕಸಭೆ ರಾಜ್ಯಸಭೆ ಅಂತ ಕರಿತೀವಿ ನಾವು. ಇದಕ್ಕೆ ಏನಪ್ಪ ಅಂದ್ರೆ ದ್ವಿಸದನ ಅಂತ ಕರೆಯೋದು. ಓಕೆನಾ. ಈ ದ್ವಿಸದನವನ್ನು ಸ್ಥಾಪಿಸಿದಂಥ ಕಾಯ್ದೆ ಅಂತಂದ್ರೆ ಸಾಮಾನ್ಯವಾಗಿ 1919 ಕಾಯ್ದೆ ಅಂತ ಕರಿತೀವಿ. ಓಕೆನಾ. ಸೊ ದ್ವಿಸದನ ಅಂದರೆ ಲೋಕಸಭೆ ರಾಜ್ಯಸಭೆ ಅಂತ ಕರಿತೀವಲ್ಲ ಅದು. ಓಕೆನಾ. ನೆಕ್ಸ್ಟು, ಇನ್ನು ಸಂವಿಧಾನ ಸಭೆಗೆ ಸ್ಟೇರಿಂಗ್ ಕಮಿಟಿಯ ಅಥವಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರಂತ. ಸ್ಟೇರಿಂಗ್, ನಿಯಂತ್ರಣ, ಹಣಕಾಸು, ಸೊ ಇವೆಲ್ಲ ಸಮಿತಿಗೆ ಏನಪ್ಪ ಅಂತಂದ್ರೆ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷತೆ ಆಗಿದ್ದರು ನೋಡ್ರಿ. ಓಕೆನಾ. ಸ್ಟೇರಿಂಗ್ ಅಂದರೆ ಸಾಮಾನ್ಯವಾಗಿ ನಿಯಂತ್ರಣ ಆಗಿರ್ಬೋದು, ಆಮೇಲೆ ಹಣಕಾಸಿನ ನಿಯಂತ್ರಣ ಆಗಿರ್ಬೋದು, ಇವೆಲ್ಲ ಅಂತಿಮ ನಿಯಂತ್ರಣ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂದ್ರೆ ರಾಜೇಂದ್ರ ಪ್ರಸಾದ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಬರ್ತಿದ್ದು. ನೆಕ್ಸ್ಟ್, ಸಂವಿಧಾನ ಸಭೆಯ ಹಣಕಾಸು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತ. ಸೊ ಹಣಕಾಸು ಸಮಿತಿ ಬಂದ್ಬಿಟ್ಟು ಇಲ್ಲಿ ಆ್ಯಕ್ಚುಲಿ ಅಂತಂದರೆ ಇವ್ರು ಏನಂತ ಕೊಟ್ಟಾರ, ಮುಖರ್ಜಿ ಅಂತ ಕೊಟ್ಟಾರ. ಓಕೆನಾ. ಆ್ಯಕ್ಚುಲಿ ಅಂದರೆ ಹಣಕಾಸು ಐತಲ್ರಿ, ಆವಾಗಲೇ ಹೇಳಿದ್ನಲ್ಲ ರಾಜೇಂದ್ರ ಪ್ರಸಾದ್ ಅವರು, ಅದೇ ಬರ್ಬೇಕು ರೀ ಆನ್ಸರು. ಓಕೆನಾ. ಸೊ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಇತ್ತು. ಓಕೆ. ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಹಣಕಾಸು ವ್ಯವಹಾರ ಇತ್ತು ನೋಡ್ರಿ. ಇನ್ನು ನೆಕ್ಸ್ಟ್, ಯಾವ ದಿನದಂದು ಭಾರತ ಸಂವಿಧಾನವನ್ನು ಅಂತಿಮವಾಗಿ ಅಂಗೀಕರಿಸಲಾಯಿತು. ಸೊ ನಾವಾಗಲೇ ನೋಡಿದ್ದೀವಿ, ಅಂಗೀಕಾರ ಅಂತ ಬಂದರೆ ಸಾಮಾನ್ಯವಾಗಿ ಈ ದಿನ ಬರಬೇಕಂತ, ನವೆಂಬರ್ 26, 1949. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಂವಿಧಾನ ಸಭೆಯಲ್ಲಿ ಕರಡು ಸಮಿತಿಯ ಸದಸ್ಯರಾಗಿ TT ಕೃಷ್ಣಮಾಚಾರಿ ಯಾರ ಬದಲಿಗೆ ನೇಮಕಗೊಂಡ್ರಂತ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಈ ಕರಡು ಸಮಿತಿಯಲ್ಲಿ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ 7 ಜನ ಸದಸ್ಯರನ್ನು ಒಳಗೊಂಡಿರ್ತೈತಿ. ಅಲ್ಲಿ ಏನಪ್ಪ ಅಂತಂದ್ರೆ ಇಬ್ಬರು. ಓಕೆನಾ. 7 ಜನರಲ್ಲಿ ಇಬ್ಬರು ಏನಪ್ಪ ಅಂದ್ರೆ ಈ TT ಕೃಷ್ಣಮಾಚಾರಿ ಐತಲ್ಲ, ಇವರು ಒಬ್ಬರಿಗೆ ಹುಷಾರಿರಲ್ರಿ. ಅಂದ್ರೆ ಸಾಮಾನ್ಯವಾಗಿ ಅತಿಯಾದ ಒಂದು ಹೆಲ್ತ್ ಇಶ್ಯೂ ಆಗಿಬಿಟ್ಟು ಸಾಮಾನ್ಯವಾಗಿ ಯಾರು ಬರ್ತಾರಪ್ಪ ಅಂದ್ರೆ TT ಕೃಷ್ಣಮಾಚಾರಿ ಬರ್ತಾನೆ. ಯಾರ ನಿಮಿತ್ತವಾಗಿಯಪ್ಪ ಅಂತಂದ್ರೆ ಈ DP ಕೈತಾನ್ ಅವರ ನಿಮಿತ್ತವಾಗಿ ನೋಡ್ರಿ. ಓಕೆನಾ. ಇನ್ನು ಈ ಮಿತ್ತಾಲ್ ಅಂತದಾರಲ್ರಿ, BL ಮಿತ್ತಾಲ್, ಇವ್ರಿಗೂ ಕೂಡ ಹುಷಾರಿರಲ್ರಿ. ಇವ್ರ ಪರವಾಗಿ ಯಾರಪ್ಪ ಅಂದ್ರೆ ಮಾಧವರಾವ್ ಅಂತ ಬರ್ತಾರೆ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಈ ಕೈತಾನ್ ಅಂತಂದ್ರೆ ಕೃಷ್ಣಮಾಚಾರಿ, ಆಮೇಲೆ ಮಿತ್ತಲ್ ಅಂತಂದ್ರೆ ಮಾಧವರಾವ್. ಓಕೆನಾ. ಸೊ ಈ ರೀತಿ ಆಮೇಲೆ ಮೀಮಿ ಅಂತ ಏನೋ ನೆನ್ಪಿಡ್ರಿ. ಒಟ್ಟಿನಲ್ಲಿ ಈ ಕರಡು ಸಮಿತಿಯಲ್ಲಿ ಇವರಿಬ್ಬರು ಎಕ್ಸ್ಚೇಂಜ್ ಆಗ್ತಾರೆ. ಕೃಷ್ಣಮಾಚಾರಿ ಯಾರ ಬದಲಿ ಬರ್ತಾನಂದ್ರೆ ಕೈತಾನ್. ಓಕೆನಾ. DP ಕೈತಾನ್. ಆಮೇಲೆ ಮಿತ್ತರ್ ಅವ್ರ ಬಗ್ಗೆ ಬದಲಿ ಏನಪ್ಪ ಅಂದ್ರೆ ಮಾಧವರಾವ್ನವರು ಬರ್ತಾರೆ ನೋಡ್ರಿ. ಓಕೆನಾ. ನೆಕ್ಸ್ಟ್, ಸೊ ಸಂವಿಧಾನ ಸಭೆಯಲ್ಲಿ KM ಮುನ್ಷಿ ಯಾವ ಸಮಿತಿಯ ಅಧ್ಯಕ್ಷರಾಗಿದ್ದರು. ಓಕೆನಾ. ಸೊ ಈ KM ಮುನ್ಷಿ ಅವರು ಓಕೆನಾ ಕರಡು ಸಮಿತಿ ಪರಿಶೀಲನೆ ಕರೆಕ್ಟು. ಓಕೆನಾ. ಕರಡು ಸಮಿತಿಯ ಒಂದು ಪರಿಶೀಲನೆ ಅಧ್ಯಕ್ಷರಾಗಿರ್ತಾರೆ ನೋಡ್ರಿ ಇವರು. ಓಕೆನಾ. KM ಮುನ್ಷಿ ಅವರು ವೆರಿ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್, ಯಾವ ವರ್ಷದಲ್ಲಿ ಭಾರತ ಸಂವಿಧಾನ ಸಭೆ ಚುನಾವಣೆ ನಡೆದವು. ಏನಪ್ಪ ಅಂತಂದ್ರೆ ಈ ಭಾರತ ಸಂವಿಧಾನ ರಚನೆ ಸಭೆಗೆ ಏನಪ್ಪ ಅಂತಂದ್ರೆ ಈ 389 ಸ್ಥಾನಗಳು ಏನು ಆಯ್ಕೆ ಆಗ್ತಾವಲ್ರಿ, ಇವು ಚುನಾವಣೆ ಮುಖಾಂತರ ಆಯ್ಕೆ ಆಗ್ತಾವ್ರಿ. ಅಂದ್ರೆ ಪ್ರಾಂತ್ಯಗಳಿಂದ ಒಂದಿಷ್ಟು ಮಂದಿ, ಆಮೇಲೆ ಬ್ರಿಟಿಷ್ ಭಾರತದ ಒಂದು ಪ್ರದೇಶದಿಂದ ಒಂದಿಷ್ಟು ಮಂದಿ, ಕಮಿಷನರಿಂದ ಒಂದಿಷ್ಟು ಮಂದಿ. ಸೊ ಇವಕ್ಕೆ ಚುನಾವಣೆ ಏನಪ್ಪ ಅಂತಂದ್ರೆ 1946ರಲ್ಲಿ ಚುನಾವಣೆ ಆಗುತ್ತೆ ನೋಡ್ರಿ. ಓಕೆನಾ. ನೆಕ್ಸ್ಟ್ ಏನಪ್ಪ ಅಂದ್ರೆ ಡೈರೆಕ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಚಾಪ್ಟರ್ ಕ್ವಶನ್ ರೀ. ಓಕೆನಾ. ಸೊ ಹಲವಾರು ಚಾಪ್ಟರ್ ಕ್ವಶನ್ಸ್ ಇದಾವೆ. ಬಟ್ ಏನಪ್ಪ ಅಂದ್ರೆ ಭಾರತ ಸಂವಿಧಾನದ ಶಾಸ್ತ್ರೀಯತೆ ಅಂದರೆ ಯಾವ ಒಂದು ಸಾಂಸ್ಕೃತಿಕ ಆಧಾರದ ಮೇಲೆ ಅಥವಾ ಯಾವ ಒಂದು ಅಧ್ಯಯನದ ಮೇಲೆ ಏನಪ್ಪ ಅಂದ್ರೆ ಭಾರತ ಸಂವಿಧಾನವನ್ನು ಅಡಾಪ್ಟ್ ಮಾಡ್ಕೊಂಡ್ರಂತ, ಸಾಂಸ್ಕೃತಿಕ ಅಥವಾ ಕಲ್ಚರಲ್ ಬೇಸ್ ಮೇಲೆ ಅಂತ. ಸೊ ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಸಾರ್ವಭೌಮ ಎಂಬ ಪದದ ಅರ್ಥವೇನು. ವೆರಿ ಇಂಪಾರ್ಟೆಂಟ್ ರೀ. ಸುಮಾರು ನೋಡಿರಿ ಸಂವಿಧಾನ ಎಲ್ಲ ಓದಿನ ಅಂತ ಹೇಳ್ತಿರ್ತಾರೆ, ಬಟ್ ಸಾರ್ವಭೌಮ ಅನ್ನೋ ಒಂದು ಅರ್ಥ ಗೊತ್ತಿರಲ್ಲ. ಓಕೆನಾ.
ಸೊ ಈ ಒಂದು ಚಾಪ್ಟರ್ನಲ್ಲಿ ಏನಪ್ಪ ಅಂದ್ರೆ ಸಾಂಸ್ಕೃತಿಕ ಹಿನ್ನೆಲೆ ಅಂತಂದ್ರೆ ಸಾಮಾನ್ಯವಾಗಿ ಆ ಸಾಂಸ್ಕೃತಿಕ ಅಂದರೆ ಸಮಾಜವಾದಿ ಸಾರ್ವಭೌಮ, ಪ್ರಜಾಪ್ರಭುತ್ವ, ಆಮೇಲೆ ಗಣರಾಜ್ಯ ಇಂಥ ಒಂದು ವರ್ಡ್ಗಳ ಒಂದು ಮೀನಿಂಗನ್ನು ನಾವು ಇಲ್ಲಿ ತಿಳ್ಕೊತೀವಿ ರೀ. ಓಕೆನಾ. ಸಾರ್ವಭೌಮ ಅಂದ್ರೆ ಏನು ರೀ? ಸುಮಾರು ಜನ ಹೇಳ್ತಿರ್ತಾರೆ, ಈ ಫಿಲ್ಮ್ನಾಗೆಲ್ಲ ಕೇಳ್ತಿರ್ತೀರಿ, ನನಗೆ ನಾನೇ ಸಾರ್ವಭೌಮ ಅಂತ ಹೇಳ್ತಿರ್ತಾರೆ. ಸಾರ್ವಭೌಮ ಅಂತಂದ್ರೆ ಏನಪ್ಪ ಅಂದ್ರೆ ಒಂದು ಕಂಟ್ರಿ ಯಾವುದೇ ಡಿಸಿಷನು ಆಂತರಿಕವಾಗಿರ್ಬೋದು ಅಥವಾ ಬಾಹ್ಯವಾಗಿರ್ಬೋದು, ಸೊ ಅದ್ರ ಬಗ್ಗೆ ತಾನೇ ತೊಗೊಳ್ಳೋದು, ಯಾರ ಮೇಲೂ ಅವಲಂಬನೆ ಆಗದೇ ಇರೋದು, ಅದಕ್ಕೆ ನಾವೇನಂತೀವಿ ಅಂದರೆ ಸಾರ್ವಭೌಮ ಅಥವಾ ಸಾವರಿನ್ ಅಂತ ಕರಿತೀವಿ ರೀ. ಓಕೆನಾ. ರಾಜ್ಯವು ಆಂತರಿಕ ಅಥವಾ ಬಾಹ್ಯವಾಗಿ ಯಾವುದೇ ಶಕ್ತಿಯ ನಿಯಂತ್ರಣದಲ್ಲಿ ಇಲ್ಲ ಅಂತ ಅರ್ಥ. ಓಕೆನಾ. ಸೊ ತನ್ನದೇ ಕಾನೂನುಗಳನ್ನು ಹೊಂದಿದೆ. ಸೊ ಇದಕ್ಕೇನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಇಲ್ಲೇನಪ್ಪ ಅಂದ್ರೆ ಎಲ್ಲ ಮೀನಿಂಗು ಕೊಡ್ತೈತ್ರಿ ಇಲ್ಲಿ. ಓಕೆನಾ. ಇದಕ್ಕೇನಪ್ಪ ಅಂದ್ರೆ ಇದು ಡಿ ಆನ್ಸರ್ ನೋಡಿರಿ. ಏನಂದ್ರೆ ರಾಜ್ಯವು ಆಂತರಿಕ ಮತ್ತು ಬಾಹ್ಯವಾಗಿ ಯಾವುದೇ ಶಕ್ತಿಯ ನಿಯಂತ್ರಣದಲ್ಲಿ ಇಲ್ಲ ಅಂತ ಹೇಳೋದು. ಆಮೇಲೆ ರಾಜ್ಯವು ಜನರ ನಿಯಂತ್ರಣದಲ್ಲಿ ಇದೆ ಅಂತ, ಅಂದರೆ ರಾಜ್ಯಕ್ಕೆ ಜನರು ಏನು ತೀರ್ಪು ಕೊಡ್ತಾರಲ್ಲ ಅದೇ ಅಂತಿಮ ಅಂತ. ಆಮೇಲೆ ರಾಜ್ಯದ ತನ್ನದೇ ಆದ ಕಾನೂನುಗಳನ್ನು ಹೊಂದಿರುವಂಥದ್ದು. ಸೊ ಇದು ಏನಪ್ಪ ಅಂತಂದ್ರೆ ಮೇಲಿನ ಎಲ್ಲವೂ ಆಗಬೇಕಾಗಿತ್ತು. ಓಕೆನಾ. ಬಟ್ ಮೇನ್ ಮೀನಿಂಗ್ ಕೊಟ್ಟಾನ ಅವನು. ಸಾರ್ವಭೌಮ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ನಾನು ಆವಾಗಲೇ ಹೇಳಿದ್ನಲ್ಲ ಬಿಗಿನಿಂಗು, ರಾಜ್ಯವು ಆಂತರಿಕವಾಗಿ ಬಾಹ್ಯವಾಗಿ ಯಾರ ಮೇಲೆ ಅವಲಂಬನೆ ಇಲ್ಲ. ಓಕೆನಾ. ಇವನ್ ಪ್ರಜೆಗಳ ಮೇಲೂ ಇಲ್ಲಂತ ಇವನು ಕನ್ಸಿಡರ್ ಮಾಡ್ಯಾನ. ಓಕೆನಾ. ಸೊ ಮತ್ತು ತನ್ನದೇ ಆದ ಕಾನೂನುಗಳನ್ನು ಹೊಂದಿದೆ ಅಂತ ಅಲ್ಲ. ಸೊ ಅಂದರೆ ಯಾವುದೇ ಒಂದು ಏನಪ್ಪ ಅಂದ್ರೆ ತನ್ನಿಂತ್ರ ತಾನಂತ ಅರ್ಥ. ಓಕೆನಾ. ಆಂತರಿಕವಾಗಿ ಆಗಿರ್ಬೋದು, ಬಾಹ್ಯವಾಗಿ ಆಗಿರ್ಬೋದು. ಸೊ ಇದು ಏನಂದ್ರೆ ಸ್ಟ್ಯಾಂಡರ್ಡ್ ಮೀನಿಂಗ್ ಕೊಟ್ಟಾನ್ರಿ ಅವನು. ಓಕೆನಾ. ನೆಕ್ಸ್ಟ್, ಸೊ ಪೀಠಿಕೆಯಲ್ಲಿ ಉಲ್ಲೇಖಿಸಲಾದ ಪ್ರಜಾಪ್ರಭುತ್ವದ ಅರ್ಥವೇನು? ಓಕೆನಾ. ಸೊ ಪ್ರಜಾಪ್ರಭುತ್ವ ಮೀನಿಂಗ್ ಏನಪ್ಪ ಅಂತ ಕೇಳ್ಯಾರ. ಓಕೆನಾ. ಸೊ ಜನರ ಮೂಲಕ ಚುನಾಯಿತ ಪ್ರತಿನಿಧಿಗಳಿಂದ ಸರ್ಕಾರ ನಡೆಯಲ್ಪಟ್ಟಿರುವಂಥದ್ದು. ಸೊ ಇದೇನಪ್ಪ ಅಂದ್ರೆ ಸರಿಯಾದ ಉತ್ತರ ನೋಡಿ. ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಂದ ಆಯ್ಕೆಯಾದಂಥ ಸರ್ಕಾರ ಏನಪ್ಪ ಅಂದ್ರೆ ಆಡಳಿತದಲ್ಲಿ ಬರುವಂಥದ್ದು. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಅಬ್ರಾಹಿಂ ಲಿಂಕನ್ ಅವರು ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಚೆನ್ನಾಗಿರೋ ಮಾತು ಹೇಳ್ತಾರೆ ರೀ. ಏನಪ್ಪ ಅದು ಅಂತಂದ್ರೆ ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ಅನ್ನೋದು ಜನರಿಗೋಸ್ಕರ ಜನರಿಗಾಗಿ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಅಂತ ಹೇಳ್ತಾರೆ. ಓಕೆನಾ. ಸೊ ಅದು ಒಂದು ನೆನಪಿದ್ರೆ ಪ್ರಜಾಪ್ರಭುತ್ವದ್ದು ಈಸಿಯಾಗಿ ಹಾಕ್ಬೋದು ನೋಡ್ರಿ. ಇನ್ನು ಭಾರತ ಸಂವಿಧಾನದಲ್ಲಿ ನ್ಯಾಯ ಪರಿಕಲ್ಪನೆ ಯಾವ ಅಂಶಗಳನ್ನು ಒಳಗೊಂಡಿದೆ? ಈ ನ್ಯಾಯ ಅನ್ನೋ ಪರಿಕಲ್ಪನೆ ಫಸ್ಟ್ ಏನಪ್ಪ ಅಂದ್ರೆ ಪೀಠಿಕೆಗೆ ಸಂಬಂಧಪಟ್ಟಂಗೆ ಈ ನ್ಯಾಯ ಅನ್ನೋದು ಪೀಠಿಕೆಯಲ್ಲಿ ಉಲ್ಲೇಖ ಆಗುತ್ತೆ ರೀ. ಓಕೆನಾ. ಸೊ ಎಲ್ಲಿ ಉಲ್ಲೇಖ ಆಗೈತಪ್ಪ ಅಂದ್ರೆ ಪೀಠಿಕೆಯಲ್ಲಿ ಉಲ್ಲೇಖ ಐತಿ. ಆಮೇಲೆ ಯಾವ ಥರನಾದಂಥ ನ್ಯಾಯಗಳನ್ನು ಒಳಗೊಂಡೈತಪ್ಪ ಅಂದ್ರೆ ಈ 3 ನ್ಯಾಯಗಳನ್ನು ಒಳಗೊಂಡೈತ್ರಿ. ಓಕೆನಾ. ಸೊ ಸಾಮಾಜಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು. ಸೊ ಈ ನ್ಯಾಯಗಳನ್ನು ಒಳಗೊಂಡೈತ್ರಿ. ಓಕೆನಾ. ಈ 3 ನ್ಯಾಯಗಳನ್ನು ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟು. ಹಾಗಾದರೆ ಎಲ್ಲಿಂದ ತೊಗೊಂಬಂದ್ರಿ ಈ ಪರಿಕಲ್ಪನೆಯನ್ನು? ನ್ಯಾಯವನ್ನು ಒಂದು ಪರಿಕಲ್ಪನೆಯನ್ನು ಎಲ್ಲಿಂದ ತೊಗೊಂಬಂದ್ರಿ ಸಂವಿಧಾನಕ್ಕೆ? ಓಕೆನಾ. ಸೊ 1917 ರಷ್ಯಾ ಕ್ರಾಂತಿ. ಇದಕ್ಕೆ ಇನ್ನೊಂದು ಹೆಸರು, ಹೆಸರು ಐತ್ರಿ, ಫೆಬ್ರವರಿ ಕ್ರಾಂತಿ ಅಂತ. ಸೊ ಈ ಒಂದು ಕ್ರಾಂತಿಯಿಂದ ಏನಪ್ಪ ಅಂತಂದ್ರೆ ಈ ನ್ಯಾಯ ಪರಿಕಲ್ಪನೆಯನ್ನು ತೊಗೊಂಬಂದ್ರಿ. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯಗಳು ಇಲ್ಲಿ ಬರ್ತಾವ್ರಿ. ಹಾಗಾದ್ರೆ ಈ ರಷ್ಯಾ ಕ್ರಾಂತಿ ಆದಾಗ ಇದನ್ನು ಮುನ್ನಡೆ ನಡೆಸಿದವರು ಯಾರು ಅಂತ ಕಮೆಂಟ್ ಮಾಡಿರಿ. ಓಕೆನಾ. ಸೊ ನೋಡೋಣ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದೀರಾ ವಿಡಿಯೋ ಅಂತ. ಇನ್ನು ನೆಕ್ಸ್ಟ್, ಸ್ವಾತಂತ್ರ್ಯದ ಪರಿಕಲ್ಪನೆಯು ಯಾವ ಅಂಶಗಳನ್ನು ಒಳಗೊಂಡಿದೆ? ವೆರಿ ವೆರಿ ಇಂಪಾರ್ಟೆಂಟ್ ರೀ. ಸ್ವಾತಂತ್ರ್ಯ ಈಗ ಆವಾಗಲೇ ನಾವು ನೋಡಿರಿ, ಸಾರ್ವಭೌಮ ನೋಡಿದ್ದೀವಿ, ಪ್ರಜಾಪ್ರಭುತ್ವ ನೋಡಿದ್ದೀವಿ, ಆಮೇಲೆ ನ್ಯಾಯ ನೋಡಿದ್ದೀವಿ. ಇವಾಗೇನಪ್ಪ ಅಂತಂದ್ರೆ ಸ್ವಾತಂತ್ರ್ಯದ ಪರಿಕಲ್ಪನೆ ಅನ್ನೋದು ಯಾವ ರೀತಿ ಒಳಗೊಂಡೈತಿ? ಆಲೋಚನೆ ಸ್ವಾತಂತ್ರ್ಯ ಹೊಂದೈತಿ, ಅಭಿವ್ಯಕ್ತ ಸ್ವಾತಂತ್ರ್ಯ ಹೊಂದೈತಿ, ನಂಬಿಕೆಯ ಸ್ವಾತಂತ್ರ್ಯ ಹೊಂದೈತಿ. ಇವೆಲ್ಲ ಏನಪ್ಪ ಅಂದ್ರೆ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟವು. ಅದು ನ್ಯಾಯಿಕ, ಆರ್ಥಿಕ, ರಾಜಕೀಯ ಅವು ನ್ಯಾಯಿಕ. ಇವೇನಪ್ಪ ಅಂದ್ರೆ ಸ್ವಾತಂತ್ರ್ಯ ಅಂದರೆ ಮನುಷ್ಯನಿಗೆ ಏನಪ್ಪ ಅಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಅವನದೇ ಆದಂಥ ಆಲೋಚನೆಗಳಿಗೆ ಸ್ವಾತಂತ್ರ್ಯ ಐತಿ, ಅಭಿವ್ಯಕ್ತಗಳಿಗೆ ಸ್ವಾತಂತ್ರ್ಯ ಐತಿ, ನಂಬಿಕೆಗೆ ಸ್ವಾತಂತ್ರ್ಯ ಐತಿ. ಆದರೆ ಇವು ಎಲ್ಲ ಅದಾವಲ್ರಿ ಸಾಮಾನ್ಯವಾಗಿ ಭಾರತ ಸಂವಿಧಾನವನ್ನು ಅಲ್ಲಗಳೆಯೋ ಥರ. ಓಕೆನಾ. ಮೂಲ ಒಂದು ಇದಕ್ಕೆ ರಚನೆಗೆ ಧಕ್ಕೆ ಬರದಾಗ ಏನಪ್ಪ ಅಂತಂದ್ರೆ ಅವರು ಸ್ವಾತಂತ್ರ್ಯಗಳು ಹೊಂದಿರಬೇಕು. ಓಕೆನಾ. ಸ್ವಾತಂತ್ರ್ಯ ಸಿಕ್ಕಂಗೆ ಮತ್ತೆ ಏನೋ ಮಾಡೋದಲ್ಲ. ನೆಕ್ಸ್ಟ್, ಭಾರತ ಸಂವಿಧಾನವು ಯಾವ ರೀತಿಯ ಸಮಾನತೆಯನ್ನು ಖಚಿತಪಡಿಸುತ್ತದೆ? ಸ್ಥಿತಿಯ ಮತ್ತು ಅವಕಾಶ ಸಮಾನತೆ, ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ, ಮೇಲಿನ ಎಲ್ಲವೂ ಅಲ್ಲ. ಇಲ್ಲೇನಪ್ಪ ಅಂತಂದ್ರೆ ಸ್ಥಿತಿ ಅಂತಂದ್ರೆ ಸಾಮಾನ್ಯವಾಗಿ ಅವರು ಶ್ರೀಮಂತರಾಗಲಿ ಬಡವರಾಗಲಿ ಆಲ್ ಆರ್ ಈಕ್ವಲೆಂಟ್ ಸಂವಿಧಾನದ ಮುಂದೆ. ಆಮೇಲೆ ಅವಕಾಶದ ಸಮಾನತೆ. ಓಕೆನಾ. ಅವಕಾಶ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ವರ್ಗಗಳಿಗೆ ವ್ಯತ್ಯಾಸ ಮಾಡ್ತಾರೆ, ಬಟ್ ಅವಕಾಶನ ಸಮಾನತೆ ಕೊಡಬೇಕಂತ ಸಂವಿಧಾನದಲ್ಲಿ ಉಲ್ಲೇಖ ಐತ್ರಿ. ಓಕೆನಾ. ಇನ್ನು ನೆಕ್ಸ್ಟ್,
ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾರತ ಸಂವಿಧಾನ ಯಾವ ರೀತಿಯ ಭಾತೃತ್ವವನ್ನು ಅಥವಾ ಫ್ರೆಟರ್ನಿಟಿ ಅಂತ ಕರಿತೀವಿ, ಫ್ರೆಟರ್ನಿಟಿ, ಓಕೆನಾ, ಅದನ್ನು ಗುರಿಯಾಗಿಸಿಕೊಂಡಿದೆ ಅಂತ. ಏಕತೆಯನ್ನು ಉತ್ತೇಜಿಸುವುದು, ಘನತೆಯನ್ನು ಉತ್ತೇಜಿಸುವುದು, ಸಮಾಜವನ್ನು ಏಕತೆಯನ್ನು ಖಚಿತಪಡಿಸಿಕೊಳ್ಳುವುದು ಮೇಲಿನ ಎಲ್ಲವೂ, ಓಕೆನಾ. ಸೊ ಭಾತೃತ್ವ ಅನ್ನೋ ಪದಕ್ಕೆ ಮೀನಿಂಗ್ ಏನಪ್ಪ ಅಂತ, ಓಕೆನಾ, ಇವು ಎಲ್ಲ ವೆರಿ ಇಂಪಾರ್ಟೆಂಟ್ ರೀ. ಭಾತೃತ್ವ ಅಂದರೆ ಏನಂತ, ಏಕತೆಯನ್ನು ಅಂದರೆ ಭಾತೃತ್ವವನ್ನು ಈ ಸೋದರತ್ವ ಅಂತ ಕರಿತೀವಲ್ಲ ಇಂಡೈರೆಕ್ಟ್ಲಿ ಹಂಗಿದ್ದಂಗೆ, ಓಕೆನಾ. ಸೋದರತ್ವ ಅಂದಾಗ ಎಲ್ಲರನ್ನೂ ನಾವು, ಓಕೆನಾ, ಹೌದು, ಯಾವುದೇ ಧರ್ಮದವರಾಗಿರ್ಬೋದು, ಯಾವುದೇ ಜಾತಿಯರಾಗಿರ್ಬೋದು, ಎಲ್ಲರನ್ನೂ ಏನಪ್ಪ ಅಂತಂದ್ರೆ ಈ ಏಕತೆಯಲ್ಲಿ ಕಾಣಬೇಕಂತ. ಆಮೇಲೆ ಘನತೆ, ಎಲ್ಲರಿಗೂ ಏನಪ್ಪ ಅಂದ್ರೆ ಒಳ್ಳೆಯ ಒಂದು ಘನತೆಯಿಂದ ಬದುಕೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ. ಇನ್ನು ಸಮಾಜದ ಏಕತೆಯನ್ನು ಖಚಿತಪಡಿಸುವುದು, ಇವೆಲ್ಲ ಏನಪ್ಪ ಅಂದ್ರೆ ಭಾತೃತ್ವದ ಒಂದು ಮೀನಿಂಗನ್ನು ಹೇಳುವಂಥದ್ದು ರೀ, ಓಕೆನಾ. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಪೀಠಿಕೆಯನ್ನು ಯಾವ ಘಟನೆಯ ನಂತರ ತಿದ್ದುಪಡಿ ಮಾಡಲಾಯಿತು? ವೆರಿ ಇಂಪಾರ್ಟೆಂಟ್ ರೀ. ಕೇಶವಾನಂದ ಭಾರತಿ ಪ್ರಕರಣ, ಇಂದಿರಾ ಸಾಯಿ ಪ್ರಕರಣ, ಆಮೇಲೆ ಗೋಲ್ಕನಾಥ್ ಪ್ರಕರಣ, ಆಮೇಲೆ ಮಿನರು ಮಿಲ್ಸ್ ಪ್ರಕರಣ. ನೋಡಿರಿ, ಈ ಪೀಠಿಕೆ ಬಗ್ಗೆ ಒಂದಿಷ್ಟು ಏನಪ್ಪ ಅಂದ್ರೆ ಸುಮಾರು ಜನ ಏನಪ್ಪ ಅಂದ್ರೆ ಸುಮಾರು ಸರಿ ಕ್ಲಾರಿಫಿಕೇಷನ್ ಸಿಕ್ಕಿರ್ತೈತಿ, ಆದ್ರೂ ಏನಪ್ಪ ಅಂದ್ರೆ ಕನ್ಫ್ಯೂಸ್ ಆಗ್ತಿರ್ತಾರೆ. ಸೊ ಫಸ್ಟ್ ಪೀಠಿಕೆ ಅನ್ನೋದು ಎಲ್ಲಿಗೆ ಬಂತಪ್ಪ ಅಂತಂದ್ರೆ, ಈ ಪೀಠಿಕೆ ಅಥವಾ ಮುನ್ನುಡಿಯನ್ನು ಸೊ ಎಲ್ಲಿಂದ ತೊಗೋತಾರೆ ರೀ? USA ಸಂವಿಧಾನದಿಂದ ತೊಗೋತಾರೆ. ಆಮೇಲೆ ನಮ್ಮಲ್ಲಿ ಯಾವಾಗ ಬಂತು ರೀ? ಏನು ಮೊದಲ ಒಂದು ಸಂವಿಧಾನ ರಚನಾ ಸಭೆ ಮೊದಲ ಸಭೆ ಯಾವಾಗ ಆಗುತ್ತೆ ರೀ? ಡಿಸೆಂಬರ್ 9 ಆಗುತ್ತಾ. ಎರಡನೇ ಸಭೆ ಇದು ತಾತ್ಕಾಲಿಕ, ಎರಡನೇ ಸಭೆ ಏನಪ್ಪ ಅಂದ್ರೆ ಡಿಸೆಂಬರ್ 11 ಆಗುತ್ತಾ. ಆಮೇಲೆ ಇವೆರಡೂ ಸಭೆಯ ಒಂದು ಉದ್ದೇಶಗಳನ್ನು ಅಂದ್ರೆ ಎಲ್ಲ ಒಂದು ಸದಸ್ಯರ ಒಂದು ಉದ್ದೇಶಗಳನ್ನು ಎಲ್ಲ ತೊಗೊಂಡ್ಬಿಟ್ಟು ಡಿಸೆಂಬರ್ 13 ರೀ, ಓಕೆನಾ. ವೆರಿ ಇಂಪಾರ್ಟೆಂಟು. ಅದೇ 2 ದಿವಸ ಬಿಟ್ಟು ಅದೇ ಇಯರ್ನಲ್ಲೇ ಏನಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರೂರವರ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಏನು ಸಂವಿಧಾನ ರಚನಾಕಾರರ ಒಂದು ಮನಸ್ಥಿತಿ ಯಾವ ರೀತಿ ಐತಿ, ಅವ್ರ ಉದ್ದೇಶಗಳು ಯಾವ ರೀತಿ ಅದಾವು, ಅವರ ನಿರ್ಣಯಗಳು ಯಾವ ರೀತಿ ಅದಾವನ್ನ ಮಂಡಿಸ್ತಾರೆ. ಅಂದ್ರೆ ಪ್ರೆಸ್ ಮೀಟ್ ಕರೆದು ಮಂಡಿಸ್ತಾರೆ. ಆ ಎಲ್ಲ ಏನು ಮಂಡನೆಗಳದಾವಲ್ಲ ರೀ, ಅವುಗಳನ್ನು ಏನಪ್ಪ ಅಂತಂದ್ರೆ ಪೀಠಿಕೆ ಮಾಡಬೇಕು ಅಂತ ಈ ಸಂವಿಧಾನ ರಚನಾ ಸಭೆ ಏನಪ್ಪ ಅಂದ್ರೆ ಡಿಸೈಡ್ ಮಾಡುತ್ತೆ. ಅವಾಗ ಏನಪ್ಪ ಅಂದ್ರೆ ನಿರ್ಣಯ ತೊಗೊಂಡ್ಬಿಟ್ಟು 1947 ಜನವರಿ 22 ಏನಪ್ಪ ಅಂತಂದ್ರೆ ಈ ಪೀಠಿಕೆಯನ್ನು ಸಂವಿಧಾನಕ್ಕೆ ಅಳವಡಿಸ್ಕೊಳ್ಳಲು, ಓಕೆನಾ, ಜನವರಿ 22 ಸೊ ಪೀಠಿಕೆಯನ್ನು ಸಂವಿಧಾನಕ್ಕೆ ಅಳವಡಿಸ್ಕೊಳ್ಳಲು ಏನಪ್ಪ ಅಂದ್ರೆ ನಿರ್ಣಯ ಕೈಗೊಳ್ಳಲಾಗುತ್ತೆ. ಈ ಡೇಟು ಇಂಪಾರ್ಟೆಂಟು. ಯಾರು ಮಾಡಿಸಿದ್ರಿ? ನೆಹರೂರವರು. ಸೊ ಇಷ್ಟೆಲ್ಲ ಆದಮೇಲೆ, ಓಕೆನಾ, ನೆಹರೂರವ್ರು ಮಂಡಿಸ್ತಾರೆ. ಇಷ್ಟೆಲ್ಲ ಆದಮೇಲೆ ಏನಪ್ಪ ಅಂದ್ರೆ ಇದೊಂದು ಸಂವಿಧಾನದ ಭಾಗ ಹೌದೋ ಅಲ್ಲೋ ಅಂತ ಕನ್ಫ್ಯೂಷನ್ ಆಗಿರುತ್ತೆ ರೀ. ನೋಡಿರಿ, ಇಲ್ಲಿ ಏನಪ್ಪ ಅಂದರೆ ಯಾವುದೇ ಭಾಗ ಅಂತ ಏನೂ ಮೆನ್ಷನ್ ಮಾಡಿಲ್ಲ, ಇಲ್ಲಿ ಯಾವ ವಿಧಿ ಕೂಡ ಮೆನ್ಷನ್ ಮಾಡಿಲ್ಲ ಪೀಠಿಕೆಯ ಬಗ್ಗೆ. ಸೊ ಹಾಗಿದ್ದಾಗ ಸಂವಿಧಾನದ ಭಾಗ ಹೌದು ಅಲ್ಲೋ ಅಂತ ಡಿಸೈಡ್ ಆಗುತ್ತೆ. ಸೊ ಆಮೇಲೆ ಏನಪ್ಪ ಅಂತಂದ್ರೆ ಏನು ಗೋಲಕ್ನಾಥ್ ಪ್ರಕರಣ ಅಂತ ಬರುತ್ತಾ 1967ರಲ್ಲಿ, ಇದರಲ್ಲಿ ಏನಪ್ಪ ಅಂದ್ರೆ ಇಲ್ಲ, ಪೀಠಿಕೆ ಅನ್ನೋದು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳ್ತಾ. ಆಮೇಲೆ ಏನಪ್ಪ ಅಂತಂದ್ರೆ ಈ ಕೇಶವಾನಂದ ಭಾರತಿ ಪ್ರಕರಣ ಅಂತ ಬರುತ್ತೆ ರೀ, ಓಕೆನಾ. ಇದರಲ್ಲಿ ಏನಪ್ಪ ಅಂತಂದ್ರೆ ಇದೊಂದು ಸಂವಿಧಾನ ಭಾಗ ಆಗೈತಿ, ಇದಕ್ಕೆ ತಿದ್ದುಪಡಿ ಕೂಡ ಮಾಡ್ಬೋದು. ಆದರೆ ಏನಪ್ಪ ಅಂದ್ರೆ ಮೂಲ ಸಂವಿಧಾನಕ್ಕೆ ಅಥವಾ ಮೂಲ ಏನು ರಚನೆ ಐತಲ್ಲ ಅದಕ್ಕೆ ಧಕ್ಕೆ ಆಗಬಾರ್ದು ಅಂತ ಹೇಳ್ತೈತೆ ರೀ, ಓಕೆನಾ. ಯಾವಾಗ ಬರ್ತೀರಿ ಇದು ಕೇಶವಾನಂದ ಭಾರತಿ ಅಂತಂದ್ರೆ 1973 ಏಪ್ರಿಲ್ನಾಗ ಬರುತ್ತೆ ರೀ. ಸೊ ಅವಾಗೇನಪ್ಪ ಅಂದ್ರೆ ಈ ಒಂದು ಏನು ಪ್ರಕರಣದಲ್ಲಿ ನಿರ್ಣಯ ಕೈಗೊಳ್ತಾರಲ್ಲ ಅವಾಗೇನಪ್ಪ ಅಂದ್ರೆ ಡೈರೆಕ್ಟಾಗಿ ಇದಕ್ಕೆ ತಿದ್ದುಪಡಿ ಮಾಡೋಕ್ಕೆ ಹೋಗ್ತಾರೆ. ಯಾವುದಕ್ಕೆ? ಪೀಠಿಕೆಗೆ. ಒಂದೇ ಒಂದು ತಿದ್ದುಪಡಿ ಜರುಗಿರುವಂಥದ್ದು 42ನೇ ತಿದ್ದುಪಡಿ, ಏನು ಮಿನಿ ಸಂವಿಧಾನ ಅಂತ ಕರಿತೀವಲ್ಲ, 1976ರಲ್ಲಿ ಪೀಠಿಕೆಗೆ ಜರುಗಿರುವಂಥ ಏಕೈಕ ತಿದ್ದುಪಡಿ. ಸೊ ಇಲ್ಲಿ ಏನೇನು ಮಾಡ್ತಾರೆ ಈ ಪೀಠಿಕೆ ಬಗ್ಗೆ ಅಂತಂದ್ರೆ ಸಮಾನತೆ, ಸಮಾಜವಾದಿ ಮತ್ತು ಭಾತೃತ್ವ ಪದಗಳನ್ನು ಸೇರಿಸ್ತಾರು, ಓಕೆನಾ. ನೆಕ್ಸ್ಟ್, ಭಾರತ ಸಂವಿಧಾನದ ಪೀಠಿಕೆಯು ಸಂವಿಧಾನದ ಯಾವ ಭಾಗಕ್ಕೆ ಸೇರಿದೆ? ಮೂಲಭೂತ ಹಕ್ಕುಗಳು, ರಾಜನೀತಿ ತತ್ವಗಳು ಇವು ಒಂದು ಅವಿಭಾಜ್ಯ ಅಂಗ, ಓಕೆನಾ. ನಾನು ಹೇಳಿದ್ನಲ್ಲ, ಸೊ ಇದೊಂದು ಏನಪ್ಪ ಅಂತಂದ್ರೆ ಅವಿಭಾಜ್ಯವಾಗಿರುವಂಥ ಭಾಗ ಅಥವಾ ಅಂಗ ಆಗೈತಿ ಇದು, ಓಕೆನಾ. ಯಾವಾಗ ನಿರ್ಣಯ ಕೈಗೊಂಡ್ರು? 1973ರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ. ಈಗ ಸಂವಿಧಾನ ರಚನಾಕಾರರು ಏನಪ್ಪ ಅಂದ್ರೆ ಈಗ ಔಟ್ಲುಕ್, ಈಗ USA ಸಂವಿಧಾನ ಏನು ಅಂದ್ರೆ ಪೀಠಿಕೆಯನ್ನು ಮೇಲಿನ ಕವರ್ನಾಗ ಹಾಕಿಟ್ಟೈತಿ, ಪೇಜಿನಾಗ. ಸೊ ಅದೇ ರೀತಿ ಭಾರತ ಕೂಡ ಹಾಕಿಟ್ಟಿತ್ತು, ಆದರೆ ಯಾವುದೇ ಒಂದು ಭಾಗ ಅಂತ ಮೆನ್ಷನ್ ಮಾಡಿರಲಿಲ್ಲ. ಸೊ ಆಮೇಲೆ ಈ ಒಂದು ಪ್ರಕರಣದಲ್ಲಿ ಏನಪ್ಪ ಅಂತಂದ್ರೆ ಡಿಸೈಡ್ ತೊಗೊಂಡು ಇದನ್ನ ಮಾಡ್ತಾರೆ, ಓಕೆನಾ. ನೆಕ್ಸ್ಟ್, ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನದ ಮೂಲಭೂತ ರಚನೆಯ ಪರಿಕಲ್ಪನೆ. ನಾ ಆವಾಗಲೇ ಹೇಳಿದ್ದೀನಿ ರೀ,
ಒಂದಿಷ್ಟು ಏನಪ್ಪ ಅಂದರೆ ಎಕ್ಸ್ಪ್ಲೇನ್ ಮಾಡುವಾಗ ಕವರ್ ಆಗಿರ್ತಾವೆ ರೀ. ಸೊ ಮೂಲಭೂತ ರಚನೆಯ ಕುರಿತಂತೆ ಪರಿಕಲ್ಪನೆಯನ್ನು ಯಾವ ಪ್ರಕರಣದಲ್ಲಿ ಹೊರಬಂದಿತು ಅಂತ ಅಂದ್ರೆ ನೀವು ತಿದ್ದುಪಡಿಯಾರ ಮಾಡಿರಿ, ಮತ್ತೊಂದರ ಮಾಡಿರಿ, ಮಗದೊಂದರ ಮಾಡಿರಿ, ಆದ್ರೆ ಯಾವುದೇ ಕಾರಣಕ್ಕೂ ಏನಪ್ಪ ಅಂದ್ರೆ ಏನು ಸಂವಿಧಾನ ರಚನಾ ಸಭೆ ರಚನೆ ಮಾಡಿರಲ್ಲ ಅಥವಾ ಕರಡು ಸಮಿತಿ ಏನು ರಚನೆ ಮಾಡಿತ್ತಲ್ಲ, ಆ ಬೇಸಿಕ್ ಸ್ಟ್ರಕ್ಚರ್ ಅಥವಾ ಮೂಲಭೂತ ರಚನೆಗೆ ಏನಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗದೇ ಇರೋಂಗೆ, ಧಕ್ಕೆ ಬಾರದಿರೋಂಗೆ ಏನಪ್ಪ ಅಂದ್ರೆ ತಿದ್ದುಪಡಿ ಮಾಡಿರಿ ಅಂತ ಯಾವ ಒಂದು ಪ್ರಕರಣದಲ್ಲಿ ತೀರ್ಪು ಕೊಡ್ತಾರಪ್ಪ ಅಂದ್ರೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ತೀರ್ಪು ಕೊಡ್ತಾರ 1973 ನೋಡ್ರಿ. ಓಕೆನಾ. ಸೊ ನೆಕ್ಸ್ಟ್ ಇನ್ನು ಭಾರತದ ಸಂವಿಧಾನ ಯಾವ ರೀತಿಯ ಸರ್ಕಾರ ವ್ಯವಸ್ಥೆಯನ್ನು ಸ್ಥಾಪಿಸಿದೆ? ನಮಗೆ ಗೊತ್ತೈತೆ ರೀ, ಯಾಕಂತಂದ್ರೆ ನಾವು ಬ್ರಿಟನ್ನಿನ ಮಾದರಿಯ ಒಂದು ಸರ್ಕಾರವನ್ನು ಮೇನ ತೊಗೊಂಡಿರೋದು. ಸೊ ಸಂಸದೀಯ ಪದ್ಧತಿ ಅಥವಾ ಪಾರ್ಲಿಮೆಂಟ್ರಿ ಪದ್ಧತಿಯನ್ನು ನಮ್ಗೆ ಗೊತ್ತೈತೆ ರೀ. ನೆಕ್ಸ್ಟ್ ಭಾರತ ಸಂವಿಧಾನವು ಯಾವ ರೀತಿಯ ಪೌರತ್ವವನ್ನು ಪಡ್ಕೊಂಡೈತಿ? ಅದು ಕೂಡ ಬ್ರಿಟನ್ನಿನ ಅವಲಂಬಿಸೈತಿ. ಹಾಗಾಗಿ ಏನಪ್ಪ ಅಂದ್ರೆ ಏಕ ಪೌರತ್ವವನ್ನು ನಾವು ತೆಗೆದುಕೊಳ್ತಾವೆ ರೀ. ಈ ದ್ವಿಪೌರತ್ವವನ್ನು ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಈಗ ಅಮೇರಿಕಾದಲ್ಲಿ ರಾಜ್ಯಕ್ಕೊಂದು ಪೌರತ್ವ ಐತಿ ಮತ್ತು ಅದು ದೇಶಕ್ಕೊಂದು ಪೌರತ್ವ ಐತಿ. ಆಮೇಲೆ ಸ್ವಿಟ್ಜರ್ಲ್ಯಾಂಡ್ನಾಗೂ ಕೂಡ ದ್ವಿಪೌರತ್ವ ಐತಿ. ನಾವು ಆ ರೀತಿ ಅಲ್ರಿ, ನಮ್ಮ ಏಕ ಪೌರತ್ವ ಬ್ರಿಟನ್ನಿನ ಮಾದರಿಯಲ್ಲಿ. ಓಕೆನಾ. ಇನ್ನು ನೆಕ್ಸ್ಟ್ ಯಾವ ಅಂಶವು ಭಾರತ ಸಂವಿಧಾನದ ಫೆಡರಲ್ ಲಕ್ಷಣವಲ್ಲ ಅಂತ? ಸೊ ಬಲಿಷ್ಠ ಕೇಂದ್ರ, ಲಿಖಿತ ಸಂವಿಧಾನ, ನ್ಯಾಯಾಂಗ ವಿಮರ್ಶೆ, ದ್ವಿಸರ್ಕಾರ. ನೋಡಿರಿ ಇವೆಲ್ಲ ಅದಾವಲ್ರಿ, ಇವೆಲ್ಲ ಕೆಳಗಡೆವು ಇವು ರಾಜ್ಯ ಮತ್ತು ಕೇಂದ್ರದ ಹಕ್ಕುಗಳನ್ನು ಮಂಡನೆ ಮಾಡ್ತಾವೆ. ಈಗ ಲಿಖಿತ ಸಂವಿಧಾನ ರಾಜ್ಯಕ್ಕೂ ಬರ್ದಾರ, ಕೇಂದ್ರಕ್ಕೂ ಬರ್ದಾರ. ಆಮೇಲೆ ನ್ಯಾಯಾಂಗ ವಿಮರ್ಶೆ, ಸೊ ರಾಜ್ಯದಲ್ಲಿ ಆಗಲಿ ಕೇಂದ್ರದಲ್ಲಿ ಆಗಲಿ ಯಾವೆಲ್ಲ ಏನಪ್ಪ ಅಂತಂದ್ರೆ ಇದು ಮಾಡುತ್ತಾ. ಇಲ್ಲಿ ನೋಡ್ರಿ ಇವ ಒಂದು ಹೇಳಕೊಂಟಾನೆ, ಏನು ಬಲಿಷ್ಠ ಕೇಂದ್ರ ಅಂತ. ಇದೇನಂದ್ರೆ ಕೆನಡಾ ಮಾದರಿ ನಮ್ದು ಐತಿ ಇಲ್ಲಿ ಕೂಡ. ಓಕೆನಾ, ಬಲಿಷ್ಠ ಮಾದರಿದೇ ಐತಿ. ಸೊ ಕೆನಡಾದಿಂದ ತೆಗೆದುಕೊಂಡು ಬಂದಾರ್ರಿ. ಸೊ ಈ ಅಂಶ ಅನ್ನೋದೇನಪ್ಪ ಅಂದ್ರೆ ಈ ಫೆಡರಲ್ ಲಕ್ಷಣವನ್ನು ಒಳಗೊಂಡಿಲ್ಲ ಅಂತ ಹೇಳುತ್ತಂತ. ಓಕೆನಾ. ನೆಕ್ಸ್ಟ್ ಸೊ ಬಲಿಷ್ಠ ಕೇಂದ್ರ ಅನ್ನೋದು ಸಾಮಾನ್ಯವಾಗಿ ಫೆಡರಲ್ ಮಾದರಿ ಒಳಗೊಂಡಿಲ್ಲ ಅಂತ, ಯಾಕಂತಂದ್ರೆ ಏಕ ಕೇಂದ್ರವನ್ನು ಮಾತ್ರ ಸೂಚಿಸುತ್ತೆ ಅಂತ ಅರ್ಥದ್ದು. ನೆಕ್ಸ್ಟ್ ಭಾರತ ಸಂವಿಧಾನವು ಯಾವ ರೀತಿಯ ನ್ಯಾಯಾಂಗವನ್ನು ಒದಗಿಸುತ್ತದೆ? ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂತಂದ್ರೆ ನ್ಯಾಯ ರಾಜ್ಯಕ್ಕೊಂದಿರಂಗಿಲ್ಲ, ಕೇಂದ್ರಕ್ಕೊಂದಿರಂಗಿಲ್ಲ ರೀ. ಓಕೆನಾ. ಫಸ್ಟ್ ಏಕೀಕೃತ ನ್ಯಾಯ ಇರ್ತೈತಿ, ಇನ್ನು ಸ್ವತಂತ್ರವಾದ ನ್ಯಾಯ ಇರ್ತೈತಿ ರೀ. ಸೊ ಇದನ್ನೇನಪ್ಪ ಅಂದ್ರೆ ಅಮೇರಿಕ ಸಂವಿಧಾನದಿಂದ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯವನ್ನು ಎಲ್ಲಿಂದ ತೊಗೊಂಬಂದ್ರ ಅಂತ ಕೇಳ್ತಾರೆ? USA ನಿಂದ. ಓಕೆನಾ, USA ನಿಂದ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನವು ಫೆಡರಲ್ ಮತ್ತು ಏಕೀಕೃತ ವ್ಯವಸ್ಥೆಗಳ ಮಿಶ್ರಣವಾಗಿದೆ ಅಂತ ಯಾರು ಹೇಳ್ತಾರಂತ ಕೇಳ್ತಾರೆ ರೀ. ಓಕೆನಾ. ಇದನ್ನ KC ವೀಯರ್ ಅವ್ರು ಹೇಳಂಕಂತಾರೆ. ಓಕೆನಾ. ಸೊ ಏನಪ್ಪ ಅಂತಂದ್ರೆ ಭಾರತ ಒಂದು ರೀತಿ ನೋಡಿದ್ರೆ ಫೆಡರಲ್ನೂ ಐತಿ, ಅಂದ್ರೆ ಕೇಂದ್ರ ಮತ್ತು ರಾಜ್ಯಕ್ಕೆ ಎರಡಕ್ಕೂ ಇಂಪಾರ್ಟೆನ್ಸ್ ಕೊಟ್ಟೈತಿ. ಒಂದು ರೀತಿ ನೋಡಿದ್ರೆ ಏಕೀಕೃತ ಐತೆ, ಅಂದರೆ ಕೇಂದ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಏನಾದರೂ ನೋಡಕ್ಕೆ ಹೋದ್ರೆ ಸಂವಿಧಾನ ಕೇಂದ್ರಕ್ಕೆ ಏನಪ್ಪ ಅಂದ್ರೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟೈತಿ. ಸೊ ಹಾಗಾಗಿ ಭಾರತದ ಸಂವಿಧಾನ ಏನಪ್ಪ ಅಂದ್ರೆ ಫೆಡರಲ್ ಮತ್ತು ಏಕೀಕೃತ ಎರಡೂ ವ್ಯವಸ್ಥೆಯನ್ನು ಒಳಗೊಂಡೈತೆ ಅಂತ ಸೊ ಯಾರು ಹೇಳ್ತಾರಪ್ಪ ಅಂತಂದ್ರೆ KC ವೀಯರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ರೀ. ಓಕೆನಾ. ನೆಕ್ಸ್ಟ್ ಯಾವ ಲಕ್ಷಣವು ಭಾರತ ಸಂವಿಧಾನವು ಒಂದೇ ಪಕ್ಷದ ಸರ್ಕಾರದಿಂದ ಭಿನ್ನಗೊಳಿಸುತ್ತದೆ ಅಂತ? ಓಕೆನಾ. ಸೊ ಯಾವ ಲಕ್ಷಣವು ಭಾರತ ಸಂವಿಧಾನವು ಒಂದೇ ಪಕ್ಷದ ಸರ್ಕಾರದಿಂದ ಭಿನ್ನಗೊಳಿಸುತ್ತದೆ? ಮೂಲಭೂತ ಹಕ್ಕುಗಳು, ರಾಜ್ಯ ನಿರೀಕ್ಷಕ ತತ್ವಗಳು, ಸಂಸದೀಯ ಸಾರ್ವಭೌಮ ಮೇಲಿನ ಯಾವುದೂ ಅಲ್ಲ. ಸೊ ಒಂದೇ ಪಕ್ಷದ ಸರ್ಕಾರದಿಂದ ಭಿನ್ನಗೊಳಿಸುತ್ತದೆ ಅಂದ್ರೆ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಈ ಮೂಲಭೂತ ಹಕ್ಕುಗಳೇನಪ್ಪ ಅಂದರೆ ಕೆಲವೊಂದಿಷ್ಟು ವರ್ಗದವ್ರಿಗೆ ಏನಪ್ಪ ಅಂತಂದ್ರೆ ತಮ್ಮದೇ ಆದಂಥ ಇಂಪಾರ್ಟೆನ್ಸ್ನ ಒದಗಿಸಿರುವಂಥದ್ದು. ಓಕೆನಾ. ಸೊ ಅದನ್ನು ಹೇಳಕ್ಕೆ ಹೊಂಟ ಅನಿಸುತ್ತೆ. ಒಂದೇ ಪಕ್ಷದ ಸರ್ಕಾರದಿಂದ ಭಿನ್ನಗಳು, ಯಾಕಂದ್ರೆ ರಾಷ್ಟ್ರಪತಿಗೆ ಮತ್ತು ಈ ರಾಜ್ಯಪಾಲರಿಗೆ ವಿಶೇಷ ಅಧಿಕಾರವನ್ನು ಒದಗಿಸುತ್ತಾ. ಅವ್ರನ್ನ ಏನಪ್ಪ ಅಂತಂದ್ರೆ ರಕ್ಷಣೆ, ಓಕೆನಾ, ಅವ್ರನ್ನ ರಕ್ಷಣೆ ಮಾಡುತ್ತಾ. ಯಾವುದೇ ಒಂದು ನಾಗರಿಕ ಮೊಕದ್ದಮೆ ಅವರ ವಿರುದ್ಧ ಹೂಡಂಗಿಲ್ಲ. ಆಮೇಲೆ ಮತ್ತು ಮೀಸಲಾತಿ, SC/STಗೆ ಮೀಸಲಾತಿ ಕೊಟ್ಟಿದ್ದಾರೆ. ಓಕೆನಾ. ಇವೆಲ್ಲ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ವರ್ಗದವರಿಗೆ ಒಂದೇ ಪಕ್ಷದಿಂದ ಭಿನ್ನಗೊಳಿಸುವಂಥ ರೀತಿ ಐತಿ ಅಂತ ಹೇಳ್ತಾರೆ. ಓಕೆನಾ. ಸೊ ಅದೇನಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳಲ್ಲಿ ಕಂಡುಬರುತ್ತಂತ ಹೇಳುವಂಥದ್ದು. ಇನ್ನು ನೆಕ್ಸ್ಟ್ ಭಾರತ ಸಂವಿಧಾನದಲ್ಲಿ ಯಾವ ಭಾಗವು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಹೇಳುತ್ತದೆ? ನಾವು ಟೆಲಿಗ್ರಾಮ್ನಾಗ ಕ್ವಶನ್ ಹಾಕಿವ್ರಿ ನಮ್ಮ ಗ್ರೂಪ್ನಾಗಿದ್ದನ್ನ. ಸೊ ಎಲ್ಲನೂ
ಏನೇನು ಹಾಕಿನ ಅಂತ ಹೇಳ್ತೀನಿ ತಡ್ರಿ. ಸೊ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ನೀಡುವ ಕುರಿತಂತೆ ಎಲ್ಲಿ ಉಲ್ಲೇಖ ಆಗೈತಪ್ಪ ಅಂದ್ರೆ ಇಲ್ಲಿ ಉಲ್ಲೇಖ ಆಗೈತೆ ನೋಡ್ರಿ. ಓಕೆನಾ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಮೂಲಭೂತ ಹಕ್ಕುಗಳಲ್ಲಿ ಏನು ಉಲ್ಲೇಖ ಆಗೈತಿ, ಇವು ರಾಜಕೀಯ ಹಕ್ಕುಗಳಾಗ್ಯಾವ ನೋಡ್ರಿ. ಏನು ಉಲ್ಲೇಖ ಆಗೈತೆ ಅಂತ ಕೇಳ್ತಾರ, ಇವೇನು ಅಂತಾರೆ ಸಾಮಾನ್ಯವಾಗಿ ರಾಜಕೀಯ ಹಕ್ಕುಗಳಾಗಿದ್ದಾವು. ಓಕೆನಾ. ಇನ್ನು ನೆಕ್ಸ್ಟು ಈ ಮತದಾನ ಅನ್ನೋದು ಏನಂತ ಕೇಳೋಣ. ಇದೊಂದು ಸಾಂವಿಧಾನಿಕ ಹಕ್ಕಾಗಿದೆ. ಓಕೆನಾ. ಇನ್ನು ಮೂಲಭೂತ ಕರ್ತವ್ಯಗಳು ಇದು ಏನಾಗಿದೆ ಅಂತ ಕೇಳೋಣ. ಇದೇನಪ್ಪ ಅಂದ್ರೆ ಸಾಮಾನ್ಯವಾಗಿ ನೈತಿಕ ಮತ್ತು ನಾಗರಿಕ ಹಕ್ಕುಗಳಂತ ಬರ್ತಾವೆ. ಓಕೆನಾ. ಸೊ ಈ ರೀತಿ ನೋಡಿರಿ, ಆರ್ಥಿಕ ಮತ್ತು ಸಾಮಾಜಿಕ ಬಂದರೆ ರಾಜನೀತಿ ನಿರ್ದೇಶಕ ತತ್ವಗಳು, ಆಮೇಲೆ ಮೂಲಭೂತ ಹಕ್ಕುಗಳು ಬಂದರೆ ರಾಜಕೀಯ ಹಕ್ಕುಗಳಾಗಿದ್ದಾವೆ, ಆಮೇಲೆ ಮೂಲಭೂತ ಕರ್ತವ್ಯಗಳು ಅಂದ್ರೆ ನೈತಿಕ ಮತ್ತು ನಾಗರಿಕ ಹಕ್ಕುಗಳಾಗಿದ್ದಾವೆ. ಸೊ ಈ ರೀತಿ ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ನೆನ್ಪಿಟ್ಕೊರಿ. ಸೊ ಯಾವ ವಿಧಿಯು ನಾಗರಿಕರಿಗೆ ವ್ಯಕ್ತಿತ್ವದ ಹಕ್ಕು ಮತ್ತು ಬದುಕುವ ಹಕ್ಕನ್ನು ನೀಡಿದೆ. ವೆರಿ ವೆರಿ ಇಂಪಾರ್ಟೆಂಟ್ ರೀ. ಪ್ರೆಸೆಂಟ್ ಅಂದರೂ ಈ ವಿಧಿ ಮೇಲೆ ದಿನಕ್ಕೆ ಒಂದೊಂದು ಕೇಸ್ ಬುಕ್ ಆಗತ್ತೇವ್ರಿ. ದಿನಕ್ಕೆ ಸಾವಿರಾರು ಕೇಸು. ದಿನಕ್ಕೆ ಒಂದೊಂದು ಕೇಸ್ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದೆ. ಬಟ್ ಸಾವಿರಾರು ಕೇಸು ಬುಕ್ ಆಗ್ತಾ ಇದ್ದಾವೆ ರೀ ಈ ವಿಧಿ 21ರ ಅಡಿಯಲ್ಲಿ. ಯಾಕಪ್ಪ ಅಂತಂದ್ರೆ ಯಾಕ್ರಿ. ಓಕೆನಾ. ಈ ವ್ಯಕ್ತಿತ್ವದ ಹಕ್ಕು ಅಥವಾ ಬದುಕುವ ಹಕ್ಕು ಏನಪ್ಪ ಅಂದ್ರೆ ಭಾರತದಲ್ಲಿ ಈಗಿನ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಅಥವಾ ಆಹಾರದ ಒಂದು ಆರೋಗ್ಯದ ಒಂದು ಪದ್ಧತಿ ಆಗಿರ್ಬೋದು, ಆಮೇಲೆ ಕೆಲವೊಂದಿಷ್ಟು ಏನಂದ್ರೆ ಸಾಮಾಜಿಕ ಒಂದು ಬಹಿಷ್ಕಾರಗಳು ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂತಂದ್ರೆ ಈ ಬದುಕುವ ಹಕ್ಕಿಗೆ ಚ್ಯುತಿಯನ್ನು ಉಂಟು ಮಾಡ್ತಾ ಇದ್ದಾವಂತ್ರಿ. ಓಕೆನಾ. ಚ್ಯುತಿಯನ್ನು ಉಂಟು ಮಾಡ್ತಾ ಇದ್ದಾವಂತ. ಅದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಈ ಮೂಲಭೂತ ಹಕ್ಕುಗಳಲ್ಲಿ ವಿಧಿ 21ರ ಅಡಿಯಲ್ಲಿ ಏನೋ ಅಂತಂದ್ರೆ ಮೂಲಭೂತ ಹಕ್ಕುಗಳಂದ್ರೆ ನ್ಯಾಯ ಸಂರಕ್ಷಿತ ಹಕ್ಕುಗಳಾಗ್ಯಾವ್ರಿ. ಸೊ ಇದರ ಅಡಿಯಲ್ಲಿ ಏನಪ್ಪ ಅಂದರೆ ಎಲ್ಲ ಒಂದು ಕಡೆ ನಮಗೆ ಧಕ್ಕೆ ಉಂಟಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಪ್ರತಿಯೊಂದು ಕೇಸ್ನಲ್ಲಿ. ಸೊ ಯಾವ ರೀತಿ ಅಂತಂದ್ರೆ ಇತ್ತೀಚೆಗೆ ಏನಪ್ಪ ಅಂತಂದ್ರೆ ಏನು ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ಈ ಮುಟ್ಟಿನ ರಜೆ ಅಂತ ಬಂತು ಗೊತ್ತ್ರಿ. ಮುಟ್ಟಿನ ರಜೆ ಅಂತ ಬಂತು ಗೊತ್ತ್ರಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ಅವರು ಭಾರತದಲ್ಲಿ ಬದುಕುವ ಹಕ್ಕು ಅಂತಂದ್ರೆ ಆ ಒಂದು ಟೈಮ್ನಲ್ಲಿ ಏನಪ್ಪ ಅಂತಂದ್ರೆ ಅವರ ಒಂದು ಆರೋಗ್ಯ ಏನಪ್ಪ ಅಂದ್ರೆ ತುಂಬ ವ್ಯತ್ಯಾಸ ಆಗಿರ್ತೈತಿ. ಸೊ ಹಾಗಾಗಿ ಅವ್ರಿಗೆ ಏನಪ್ಪ ಅಂತಂದ್ರೆ ರಜಾ ಕಂಪಲ್ಸರಿ ಬೇಕೇ ಬೇಕು, ನಮಗೆ ಬದುಕಬೇಕು, ನಾವು ಮಾಡಬೇಕು, ಮುಂದೆ ಆರೋಗ್ಯವಾಗಿ ಇರಬೇಕು ಅಂತಂದ್ರೆ ಸಾಮಾನ್ಯವಾಗಿ 21ನೇ ವಿಧಿ ನಮಗೆ ಬೇಕೇ ಬೇಕಂತ ಪಡ್ಕೊಂಡಾರ್ರಿ. ಓಕೆನಾ. ಮುಟ್ಟಿನ ರಜೆ ಅಂತ ಕರಿತೀವಲ್ಲ ಅದು. ಇನ್ನು ನೆಕ್ಸ್ಟ್ ಈ ಇತ್ತೀಚೆಗೆ ಏನಪ್ಪ ಅಂದ್ರೆ ದಯಾಮರಣ ವೆರಿ ಇಂಪಾರ್ಟೆಂಟ್ ರೀ. ಈ ವಿಧಿ ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇವು ಎರಡು ಕೇಸ್ಗಳು. ಓಕೆನಾ. ದಯಾಮರಣ. ಓಕೆನಾ. ಇಲ್ಲಿ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಈ ದಯಾಮರಣ ಏನಪ್ಪ ಅಂತಂದ್ರೆ ಸುಮಾರು ದಿವಸದಿಂದ ಅವ್ರಿಗೆ ಆರಾಮಿರಲ್ಲ ರೀ. ಓಕೆನಾ. ಸೊ ಅವಾಗ ಏನಪ್ಪ ಅಂತಂದ್ರೆ ಅವರು ಸುಧಾರಿಸ್ತಾರ ಇಲ್ಲ ಅಂತ ತುಂಬ ಏನಪ್ಪ ಅಂದ್ರೆ ಚಿಂತಾಜನಕವಾಗಿರ್ತೈತೆ ರೀ. ಅಂಥ ಒಂದು ಕಂಡೀಷನ್ ಏನಪ್ಪ ಅಂದ್ರೆ ಈ ಬದುಕುವ ಹಕ್ಕನ್ನು ಅವರಿಂದ ಕಸ್ಕೊಳ್ಳೋದು. ಯಾಕಂತಂದ್ರೆ ಅವ್ರು ಸುಧಾರಿಸೋದೇ ಇಲ್ಲ ಅಂದಮೇಲೆ ಅವ್ರಿಗೆ ಏನಪ್ಪ ಅಂತಂದ್ರೆ ಎಲ್ಲೋ ಒಂದು ಕಡೆ ಈಗ ಹೆಂಗಪ್ಪ ಅಂದ್ರೆ ಅವ್ರ ಮನೆ ಎಕನಾಮಿಕ್ ಸಿಚುವೇಶನ್ ನೋಡ್ಕೊಂಡ್ಬಿಟ್ಟು ಈ ಒಂದು ದಯಾಮರಣವನ್ನು ಕೊಡುವಂಥ ಕ್ರಿಯೆ ಆಗೈತೆ ರೀ. ಸೊ ಮೊಟ್ಟ ಮೊದಲು ಯಾರಿಗೆ ಕೊಟ್ಟರಪ್ಪ ಅಂದ್ರೆ ಭಾರತದಲ್ಲಿ ವೆರಿ ವೆರಿ ಇಂಪಾರ್ಟೆಂಟು ಹರೀಶ್ ರಾಣಾ ಪ್ರಕರಣ ಅಂತ ಬರುತ್ತೆ ರೀ 2026ರಲ್ಲಿ. ಇದೇ 2026ರಲ್ಲಿ ಉತ್ತರ ಪ್ರದೇಶದ ಹರೀಶ್ ರಾಣಾ ಪ್ರಕರಣ. ಇವ್ರಿಗೇನಪ್ಪ ಅಂದ್ರೆ ಈ ದಯಾಮರಣ ಸಿಕ್ಕೈತ್ರಿ. ಇಲ್ಲಿ ದಯಾಮರಣದಾಗ 2 ವಿಧಗಳದಾವ ರೀ. ಒಂದು ಬೇಕಂತನ ಸಾಯಿಸೋದು, ಒಂದು ಉದ್ದೇಶಪೂರ್ವಕವಾಗಿ ಸಾಯಿಸೋದು, ಇನ್ನೊಂದು ಅವರು ಆರೋಗ್ಯ ಹದಗೆಟ್ಟು ಅವರ ಒಂದು ಪರಿಸ್ಥಿತಿ ಏನಪ್ಪ ಅಂದ್ರೆ 12 ವರ್ಷ ಏನಪ್ಪ ಅಂದ್ರೆ ಕೋಮಾದಲ್ಲಿ ಉಳ್ಕೊಂಡವ್ರಿಗೆ ಅಂಥವ್ರಿಗೆ ಏನಪ್ಪ ಅಂತಂದ್ರೆ ಅವ್ರಿಗೂ ಕೂಡ ದಯಾಮರಣ ನೀಡ್ತಾರೆ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಭಾರತ ನೀಡಿರುವಂಥ ದಯಾಮರಣ ನಿಷ್ಕ್ರಿಯ ದಯಾಮರಣ ರೀ. ಅಂದ್ರೆ ಅವರು ದೇಹ ಐತಲ್ಲ ಸುಮಾರು ದಿನದಿಂದ ನಿಷ್ಕ್ರಿಯ ಪರಿಸ್ಥಿತಿಯಾಗಿರ್ತೈತಿ, ಯಾವುದು ರೆಸ್ಪಾನ್ಸ್ ಮಾಡ್ತಿರಲ್ಲ. ನಿಷ್ಕ್ರಿಯ ಅಂದರೆ ಪ್ಯಾಶಿವ್ ದಯಾಮರಣ ನೀಡಿದ್ದಾರೆ ರೀ. ಅದೇ ಇನ್ನೊಂದು ಬರ್ತೈತೆ ರೀ ಆ್ಯಕ್ಟಿವ್ ಅಥವಾ ಸಕ್ರಿಯ ದಯಾಮರಣ ಅಂತ, ಬೇಕಂತನ ಸಾಯಿಸೋದು. ಅದನ್ನು ನಮ್ಮ ಭಾರತದಲ್ಲಿ ಕೊಟ್ಟಿಲ್ಲರಿ. ಸೊ ನಮ್ಮ ಭಾರತದಲ್ಲಿ ಕೊಟ್ಟಿರೋದು ಯಾವುದಪ್ಪ ಅಂತಂದ್ರೆ ಪ್ಯಾಸಿವ್ ಅಥವಾ ನಿಷ್ಕ್ರಿಯ ದಯಾಮರಣ. ಓಕೆನಾ. ಸೊ ಪ್ಯಾಸಿವ್ ಕೊಟ್ಟಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟು. ಇದು ಸ್ಟೇಟ್ಮೆಂಟ್ನಾಗ ಹಾಕ್ತಾನೆ ರೀ. ಇನ್ನು ಇನ್ನೊಂದು ಬರ್ತೈತಿ ಆ್ಯಕ್ಟಿವ್ ಅಂತ, ಬೇಕಂತನ ಸಾಯಿಸೋದು. ಇದೇನಂತಂದ್ರೆ ಸಕ್ರಿಯ ದಯಾಮರಣ. ಈ ಎಲ್ಲ ಭಯೋತ್ಪಾದಕರೆಲ್ಲ ಇದನ್ನ ಮಾಡ್ತಾರೆ. ಬಟ್ ನಮ್ಮ ಭಾರತ ಕೊಟ್ಟಿರೋದು ಇದು ರೀ. ಯಾರಿಗೆ ಫಸ್ಟ್ ಟೈಮ್ ಕೊಟ್ಟೈತಪ್ಪ ಅಂದ್ರೆ ಹರೀಶ್ ರಾಣಾ ಅಂತ ಬರ್ತಾರೆ ರೀ. ಓಕೆನಾ. ಹರೀಶ್ ರಾಣಾ ಉತ್ತರ ಪ್ರದೇಶದ ವ್ಯಕ್ತಿ. ಇನ್ನು ದಯಾಮರಣದ ಬಗ್ಗೆ ಫಸ್ಟ್ಗೆ ಯಾವಾಗ ಡಿಸ್ಕಷನ್ ಐತ್ರಿ ಅಂದ್ರೆ ಅರುಣಾ ಶಾನ್ಭಾಗ್ ಪ್ರಕರಣ 2011ರಲ್ಲಿ. ಓಕೆನಾ. ಅರುಣಾ ಶಾನ್ಭಾಗ್ ಪ್ರಕರಣ 2011ರಲ್ಲಿ, ಅದನ್ನು ಕೂಡ ಕೇಳ್ಬೋದು. ಓಕೆನಾ. ಸೊ ಎಲ್ಲ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ 21ನೇ ವಿಧಿಗೆ ಇಂಪಾರ್ಟೆಂಟ್ ಆಕ್ಕವು. ಓಕೆನಾ. ನೆಕ್ಸ್ಟ್
ಇನ್ನು ಭಾರತದಲ್ಲಿ ಸಂವಿಧಾನವು ಯಾವ ತತ್ವದ ಮೇಲೆ ಭೂ ಸುಧಾರಣೆಗಳನ್ನು ಜಾರಿಗೆ ತಂದಿತು? ನ್ಯಾಯ, ಸಮಾನತೆ, ರಾಜ್ಯ ನಿರ್ದೇಶಕ ತತ್ವಗಳು, ಮೇಲಿನ ಎಲ್ಲವು. ಏನಪ್ಪ ಅಂದ್ರೆ ಈ ಭೂ ಸುಧಾರಣೆಗಳನ್ನು ಸಾಮಾನ್ಯವಾಗಿ ಈ ರಾಜ್ಯವನ್ನು ಕಲ್ಯಾಣ ಮಾಡೋಕೆ ಅಂದ್ರೆ ಕಲ್ಯಾಣ ರಾಜ್ಯದ ನಿರ್ಮಾಣ ಅಂದ್ರೆ ಈಗ ಮೂಲಭೂತ ಹಕ್ಕುಗಳು, ರಸ್ತೆ, ಸೊ ಇವನ್ನೆಲ್ಲ ಏನಪ್ಪ ಅಂತಂದ್ರೆ ಮಾಡೋಕೆ ಇಂಡಸ್ಟ್ರಿಗಳು ಅವು ಇವು ಏನಪ್ಪ ಅಂತಂದ್ರೆ ಮಾಡೋಕೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಈ ಭೂ ಸುಧಾರಣೆಗಳನ್ನು ತೊಗೊಂಬಂದು ರಾಜ್ಯ ನಿರ್ದೇಶಕ ತತ್ವದಲ್ಲಿ ರಾಜ್ಯದ ಒಂದು ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತೈತೆ ನೋಡ್ರಿ. ಓಕೆನಾ. ನೆಕ್ಸ್ಟ್, ಭಾರತದಲ್ಲಿ ಸಂವಿಧಾನವು ಕೇಂದ್ರವನ್ನು ಬಲವಾಗಿರಿಸಲು ಪ್ರಮುಖ ಕಾರಣವೇನು? ಭಾರತದಲ್ಲಿ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡಲು, ರಾಜ್ಯಗಳ ಮೇಲೆ ನಿಯಂತ್ರಣ ಸಾಧಿಸಲು, ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನು ನಿರ್ವಹಿಸಲು ಮೇಲಿನ ಯಾವುದೂ ಅಲ್ಲ. ಏನಪ್ಪ ಅಂತಂದ್ರೆ ಈಗ ರಾಜ್ಯ ಹೆಂಗಿರ್ತೈತೋ ಏನೋ ಗೊತ್ತಿಲ್ಲ, ಬಟ್ ಕೇಂದ್ರದಲ್ಲಿ ಆದರೂ ನಾವೇನಪ್ಪ ಅಂದ್ರೆ ಏಕತೆ ಮತ್ತು ಅಖಂಡತೆಯನ್ನು ಹೊಂದಬೇಕನ್ನೋ ಒಂದು ಗುರಿ ಇಂತ್ರ. ಓಕೆನಾ. ಸೊ ಇದ್ರ ಮುಖ್ಯ ಗುರಿ ಯಾರ್ದಾಗಿರ್ತೈತೆ ಅಂದ್ರೆ ನೆಹರೂದಾಗಿರ್ತೈತಿ. ಸೊ ಹಾಗಾಗಿ ಇದು ಯಶಸ್ವಿಯಾಗಿ ಜಾರಿಯಾಗಿರೋದು ಇವತ್ತಿನವರೆಗೂ. ಕೇಂದ್ರದಲ್ಲಿ ಏಕತೆ ಮತ್ತು ಅಖಂಡನೆ ಸಾಧಿಸೋಕೆ ಕಾರಣ ಏನಪ್ಪ ಅಂದ್ರೆ ನೆಹರೂರವರ ಒಂದು ರಚನೆ, ಸಂವಿಧಾನ ಒಂದು ರಚನೆ. ನೆಕ್ಸ್ಟ್, ಭಾರತ ಸಂವಿಧಾನವು ಯಾವ ದೇಶದಿಂದ ಅಲಿಖಿತ ಸಂವಿಧಾನದ ಲಕ್ಷಣವನ್ನು ಎರವಲು ಪಡೆದಿದೆ? ಇಲ್ಲಿ ಏನಂತಂದ್ರೆ ನಮ್ಮದು ಅಲಿಖಿತ ಅಲ್ರಿ, ನಮ್ಮದು ಲಿಖಿತ. ಓಕೆನಾ. ಸೊ ಕ್ವಶನ್ ಇಟ್ ಸೆಲ್ಫ್ ತಪ್ಪಾಗಿದೆ. ನಮ್ಮದು ಲಿಖಿತ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಈ ಅಮೇರಿಕ ಸಂವಿಧಾನವನ್ನು ನೋಡಿಕೊಂಡು ನಾವು ಬರೆದಿರೋದು. ಅಮೇರಿಕ ಐತಲ್ರಿ ಜಗತ್ತಿನಲ್ಲಿ ಅತ್ಯಂತ ಹಳೆಯವಾದಂಥ ಒಂದು ಲಿಖಿತ ಸಂವಿಧಾನ ರೀ. ಸುಮಾರು ಜನ ಏನಪ್ಪ ಅಂದ್ರೆ ಅಮೇರಿಕ ಏನಂದ್ರೆ ಸ್ವಾತಂತ್ರ್ಯಗೊಂಡದಕ್ಕೆ ಮತ್ತು ಸಂವಿಧಾನ ಅಳವಡಿಕೆ ಮಾಡ್ಕೊಂಡಿದ್ದಕ್ಕೆ ಎರಡಕ್ಕೂ ಡಿಫ್ರೆನ್ಸಾಗಿ ಗೊತ್ತಿಲ್ಲ. ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಈ ಅಮೇರಿಕ ಸ್ವಾತಂತ್ರ್ಯಗೊಂಡಿರೋದು ಏನಪ್ಪ ಅಂದ್ರೆ 1776 ಜುಲೈ 4 ರೀ. ಓಕೆನಾ. ಇದನ್ನು ಕೇಳಿದೆ ನಾ ಎಕ್ಸಾಮ್ನಲ್ಲಿ, ಅಮೇರಿಕದ ಸ್ವಾತಂತ್ರ್ಯ ದಿನ ಅಂತ ಜುಲೈ 4. ಇನ್ನು ಇದು ಅಮೇರಿಕ ಮೊದಲ ಒಂದು ಹಳೆಯ ಬರವಣಿಗೆಯ ರೂಪದ ಸಂವಿಧಾನವನ್ನು ಅಡಾಪ್ಟ್ ಮಾಡ್ಕೊಂಡೈತಿ ಅಂತ ಹೇಳ್ತೀವಿ. ಅದೈತಲ್ರಿ 1789ರಲ್ಲಿ ತನ್ನದೇ ಆದಂಥ ಒಂದು ಸಂವಿಧಾನವನ್ನು ಅಡಾಪ್ಟ್ ಮಾಡ್ಕೊಳತ್ತ. ಸೊ ಹಾಗಾಗಿ ಇದು ಸ್ವಾತಂತ್ರ್ಯ ಪಡೆದದ್ದು. ಜಾರ್ಜ್ ವಾಷಿಂಗ್ಟನ್ ಅವರು ಮೊದಲ ಒಂದು ಅಧ್ಯಕ್ಷರಾಗ್ತಾರೆ, ಅದನ್ನು ಕೇಳ್ಯಾರ. ಇನ್ನು ಇದು ಏನಪ್ಪ ಅಂದ್ರೆ ಸಂವಿಧಾನ ಬರವಣಿಗೆಯ ರೂಪದ ಹಳೆಯ ಸಂವಿಧಾನವನ್ನು ಅಡಾಪ್ಟ್ ಮಾಡ್ಕೊಂಡಿರೋದು. ನೆಕ್ಸ್ಟು, ಯಾವ ಲಕ್ಷಣವು ಭಾರತದ ಸಂವಿಧಾನವನ್ನು ಸಂಯುಕ್ತ ವ್ಯವಸ್ಥೆಯನ್ನಾಗಿ ಮಾಡುತ್ತದೆ? ಬಲಿಷ್ಠ ಕೇಂದ್ರ ಸರ್ಕಾರ, ಏಕ ನಾಗರಿಕತ್ವ, ದ್ವಿಸದನ ಪದ್ಧತಿ, ಮೇಲಿನ ಎಲ್ಲವು. ಸೊ ಇಲ್ಲಿ ಏನಂದ್ರೆ ಸಂಯುಕ್ತ ಅಂದರೆ ಸಾಮಾನ್ಯವಾಗಿ ಈಗ ಲೋಕಸಭೆ, ರಾಜ್ಯಸಭೆ ಇವೆಲ್ಲ ಬರ್ತಾವಲ್ಲ, ಇದಕ್ಕೆ ನಾವೇನಪ್ಪ ಅಂದ್ರೆ ಸಂಯುಕ್ತ ವ್ಯವಸ್ಥೆಯನ್ನಾಗಿ ಮಾಡೈತಿ. ಇದು ಕೂಡ ಬ್ರಿಟನ್. ಓಕೆನಾ. ಬ್ರಿಟನ್ ಅನ್ನೋ ಒಂದು ಸಂವಿಧಾನದ ಎರವಲಾಗೈತಿ. ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಯಾವ ಅಂಶವನ್ನು ಒಳಗೊಂಡಿಲ್ಲ? ಸಮಾನತೆ ಹಕ್ಕು ನೋಡ್ತೀವಿ. ಓಕೆನಾ. ಸೊ ಸಮಾನತೆ ಹಕ್ಕು ಎಲ್ಲಿಂದ ಎಲ್ಲಿ ಮಟ್ಟ ಬರ್ತಾವ್ರಿ? ಸಾಮಾನ್ಯವಾಗಿ 14ರಿಂದ ಎಲ್ಲಿ ಮಟ್ಟ? ಮುಂದೆ 18ರ ಮಟ್ಟ ಬರ್ತಾವೆ ಸಮಾನತೆ ಹಕ್ಕುಗಳು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ತಾರತಮ್ಯ ಮಾಡೋಂಗಿಲ್ಲ, ಉದ್ಯೋಗದಲ್ಲಿ ಸಮಾನರು, ಅಸ್ಪೃಶ್ಯತೆ ನಿಷೇಧ, ಆಮೇಲೆ ಬಿರುದು ಬಾವಲಿಗಳ ರದ್ದತಿ, ಆಮೇಲೆ ಸ್ವಾತಂತ್ರ್ಯದ ಹಕ್ಕು. ಇವು ಅದಲ್ರಿ 19ರಿಂದ 22ರ ಮಟ್ಟ ಏನಪ್ಪ ಅಂದ್ರೆ ವಾಕ್ ಸ್ವಾತಂತ್ರ್ಯ ಆಗಿರ್ಬೋದು, ಅಪರಾಧಿಯ ಒಂದು ಸ್ವಾತಂತ್ರ್ಯ ಆಗಿರ್ಬೋದು, ಅಪರಾಧಿಯನ್ನು ಸಂರಕ್ಷಿಸುವಂಥ ಒಂದು ಸ್ವಾತಂತ್ರ್ಯ ಆಗಿರ್ಬೋದು. ಇನ್ನು ಮತದಾನದ ಹಕ್ಕು, ಇನ್ನು ಶೋಷಣೆಯ ವಿರುದ್ಧ ಹಕ್ಕು. ಇವು ಅದಾವಲ್ರಿ 23 ಮತ್ತು 24. ಇದೇನಂದ್ರೆ ಜೀತ ಪದ್ಧತಿ ನಿಷೇಧ ಅಥವಾ ಬಲವಂತದ ದುಡಿಮೆ ನಿಷೇಧ. ಇದು ಕಾರ್ಮಿಕರ ಅಂದರೆ ಬಾಲ ಕಾರ್ಮಿಕರ ನಿಷೇಧ. ಸೊ ಇಲ್ಲಿ ಮತದಾನ ಹಕ್ಕು ಐತಲ್ರಿ, ಇದೊಂದು ಸಾಂವಿಧಾನಿಕ ಹಕ್ಕು, ಇದು ಮೂಲಭೂತ ಹಕ್ಕು ಅಲ್ರಿ. ಆವಾಗಲೇ ಹೇಳಿದ್ದೆ ನಾನು. ಓಕೆನಾ. ಇದೊಂದು ಸಾಂವಿಧಾನಿಕ ಹಕ್ಕು, ಮೂಲಭೂತ ಹಕ್ಕು ಅಲ್ರಿ. ನೆಕ್ಸ್ಟ್, ಭಾರತ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ವಿಭಜನೆ ಯಾವ ಶೆಡ್ಯೂಲ್ನಲ್ಲಿದೆ? ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಕೇಂದ್ರ ಮತ್ತು ಇಲ್ಲಿ ನೋಡ್ರಿ ಕ್ವಶನ್ ಸ್ವಲ್ಪ ಏನಪ್ಪ ಅಂದ್ರೆ ನಡುವಿನ ಅಧಿಕಾರ ವಿಭಜನೆ ಯಾವ ಶೆಡ್ಯೂಲ್ ಅಥವಾ ವೇಳಾಪಟ್ಟಿಯಲ್ಲಿ ಆಗುತ್ತಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಸೊ 6ನೇ ವೇಳಾಪಟ್ಟಿಯಲ್ಲಿ ಏನು ನೋಡ್ತೀವಿ ನಾವು? ರಾಜ್ಯದ ಇನ್ಫಾರ್ಮೇಷನ್ ನೋಡ್ತೀವಿ. ಓಕೆನಾ. 6ನೇ ವೇಳಾಪಟ್ಟಿ ಇಲ್ಲ, ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ನೋಡ್ತೀವಿ. ಓಕೆನಾ. ಸೊ ಇಲ್ಲಿ ಏನಪ್ಪ ಅಂದರೆ 7ನೇ ಒಂದು ಶೆಡ್ಯೂಲ್ನಲ್ಲಿ ರಾಜ್ಯ ಮತ್ತು ಕೇಂದ್ರದ ಸಂಬಂಧವನ್ನು ನೋಡ್ತೀವಿ. 8ನೇ ಶೆಡ್ಯೂಲ್ನಲ್ಲಿ ಭಾಷೆಗಳ ಕುರಿತಾಗಿ ನೋಡ್ತೀವಿ. ಓಕೆನಾ. 6ನೇ ಶೆಡ್ಯೂಲ್ ಏನಪ್ಪ ಅಂದರೆ ಈಶಾನ್ಯ ರಾಜ್ಯಗಳ ಒಂದು ATM ಸ್ಕ್ವೇರ್ ಅಂತ ಕರಿತಾರಲ್ಲ, ವಿಶೇಷ ಆದ್ಯತೆ. ಓಕೆನಾ. ರಾಜ್ಯಗಳಂತಾರಲ್ಲ ಅದನ್ನು ನೋಡ್ತೀವಿ. 9ನೇ ಇದ್ದಂತಂದ್ರೆ ಮೊದಲ ಒಂದು ಭೂ ಸುಧಾರಣೆ ಆಗುತ್ತಲ್ಲ, ಇಲ್ಲೇ ರೀ ಅದು. ಓಕೆನಾ.
ಸೊ ಈ ರೀತಿ ಟೋಟಲ್ ಏನಪ್ಪ ಅಂದ್ರೆ ಮೊದಲು ಆರಂಭದಲ್ಲಿ 12 ಶೆಡ್ಯೂಲು ಅಥವಾ ವೇಳಾಪಟ್ಟಿ ಇದ್ದು ನಂತರದಲ್ಲಿ 12 ಆಗ್ಯಾವ. ಓಕೆನಾ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಭಾರತ ಸಂವಿಧಾನವು ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳ ನಡುವಿನ ಸಮತೋಲನವನ್ನು ಹೇಗೆ ಕಾಪಾಡುತ್ತದೆ? ಎರಡೂ ಒಂದೇ ಎಂಬಂತೆ ರಾಜ್ಯ ನಿರ್ದೇಶಕ ತತ್ವಗಳು ಯಾವಾಗಲೂ ಮೂಲಭೂತ ಹಕ್ಕುಗಳಿಂದ ಮೇಲಿವೆ. ಎರಡೂ ಸಂವಿಧಾನದ ಮೂಲ ಭಾಗಗಳು ಮತ್ತು ಅವು ಒಂದಕ್ಕೊಂದು ಪೂರಕವಾಗಿವೆ. ಆಮೇಲೆ ಮೇಲಿನ ಯಾವುದೂ ಅಲ್ಲ, ಎರಡೂ ಸಂವಿಧಾನದ ಭಾಗಗಳಾಗ್ಯಾವು, ಒಂದಕ್ಕೊಂದು ಪೂರಕ ಆಗಿದಾವ್ರಿ. ಹಾಗಂತ ಒಂದು ಮೇಲು ಒಂದು ಕೆಳಗೆ ಅಂತ ಹೇಳಂಗಿಲ್ಲ ಅಂತ ಹೇಳ್ತಾರೆ ನೋಡ್ರಿ. ಓಕೆನಾ. ಸೊ ಎರಡೂ ಒಂದಕ್ಕೊಂದು ಪೂರಕ ಆಗ್ಯಾವ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಯಾವ ವಿಧಿಯಲ್ಲಿ ನಾಗರಿಕರಿಗೆ ಸಂಘಟನೆ ಮಾಡಲು ಅವಕಾಶ ನೀಡಿದೆ? ವೆರಿ ಇಂಪಾರ್ಟೆಂಟ್ ರೀ. ಸೊ ಈ ಏನಪ್ಪ ಅಂದ್ರೆ ಈ ಮೂಲಭೂತ ಹಕ್ಕುಗಳೇನಪ್ಪ ಅಂದ್ರೆ ಒಂದು ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ ಅಂತ ಬರ್ತೈತೆ ರೀ. ಓಕೆನಾ. ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ, ಮಾಧ್ಯಮಿಕ ಸ್ವಾತಂತ್ರ್ಯ ಅಂತ 19ನೇ ವಿಧಿ. ಓಕೆನಾ. ಸೊ ಇದರಲ್ಲಿ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ 6 ಪ್ರಮುಖ ವಿಧಿಗಳು ಬರ್ತಾವೆ ರೀ. ಸೊ ಇಲ್ಲಿ ಎ ಅಂತ ಕೊಟ್ಟಾನಲ್ರಿ, ಇದು ಎ ಇರೋದು ಏನಪ್ಪ ಅಂತಂದ್ರೆ ಸಂಚರಿಸುವ ಹಕ್ಕು. ಅಂದರೆ ಯಾವುದೇ ನಾಗರಿಕರಿಗೆ ಏನಪ್ಪ ಅಂದ್ರೆ ಭಾರತದಲ್ಲಿ ಎಲ್ಲಿ ಬೇಕಲ್ಲಿ ಸಂಚರಿಸಬಹುದು ಅವರು. ಓಕೆನಾ. ಇನ್ನು ನೆಕ್ಸ್ಟ್ ಸಂಚರಿಸುವಲ್ಲ, ಮಾತನಾಡುವ ಹಕ್ಕು. ಓಕೆನಾ. ಮಾತನಾಡುವ ಹಕ್ಕನ್ನು ಕೊಡುತ್ತೆ. ಓಕೆನಾ. ಫಸ್ಟ್ನೇದು ಮಾತನಾಡುವ ಹಕ್ಕನ್ನು ಕೊಡುತ್ತೆ. ಎರಡನೇದು ಸಭೆ ಸೇರುವ ಹಕ್ಕನ್ನು ಕೊಡುತ್ತೆ. ಮೂರನೇದು ಏನೈತಲ್ರಿ, ಸಂಘಟನೆ ಮಾಡುವುದು ಅಂದ್ರೆ ಸಂಘಗಳನ್ನು ಕಟ್ಟುವಂಥ ಹಕ್ಕು ಕೊಡುತ್ತೆ. ಇನ್ನು 4ನೇದು ಏನಪ್ಪ ಅಂದ್ರೆ ಸಂಚರಿಸುವ ಇಲ್ಲಿ ಬರುತ್ತೆ ರೀ. ಓಕೆನಾ. ಫಸ್ಟ್ನೇದು ಏನಂದ್ರೆ ಮಾತನಾಡುವ ಹಕ್ಕು. ಓಕೆನಾ. ಇನ್ನು ನೆಕ್ಸ್ಟ್ ಇ ಅಂತ ಬರುತ್ತೆ ರೀ. ಓಕೆನಾ. ಇದು ಏನಂದ್ರೆ ನೆಲೆಸುವ ಹಕ್ಕು ಅಂತ ಬರುತ್ತೆ ರೀ, ನೆಲೆಸಕ್ಕೆ. ಆಮೇಲೆ ಎಫ್ ಕ್ಯಾನ್ಸಲ್ ಆಗೈತೆ ರೀ. ಈ ಎಫ್ ಐತಲ್ಲ, ಎಫ್ ಆಸ್ತಿ ಬಗ್ಗೆ ಇತ್ತು, ಕ್ಯಾನ್ಸಲ್ ಮಾಡ್ಯಾರ. ಇನ್ನು ಜಿ ಅಂತ ಬರುತ್ತೆ, ಕೆಲಸ ಮಾಡುವ ಹಕ್ಕು ಅಂತ ಬರುತ್ತೆ. ಓಕೆನಾ. ಟೋಟಲ್ 6 ಒಂದು ಅಭಿವ್ಯಕ್ತ ಸ್ವಾತಂತ್ರ್ಯಗಳು, ಮಾಧ್ಯಮಿಕ ಸ್ವಾತಂತ್ರ್ಯಗಳು ಅದಾವ್ರಿ. ಇನ್ನು ನೆಕ್ಸ್ಟ್ ಯಾವ ವಿಧಿಯು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಬದುಕುವ ಹಕ್ಕಿನ ಬಗ್ಗೆ ಹೇಳುತ್ತಾ? ಆವಾಗಲೇ ನಾವು ಹೇಳಿದ್ದೀವಿ ಅದ್ರ ಬಗ್ಗೆ ಡೀಟೇಲ್ ಆಗಿ. 21ನೇ ವಿಧಿ ಏನಪ್ಪ ಅಂದ್ರೆ ಬದುಕುವ ಹಕ್ಕಿನ ಬಗ್ಗೆ ಹೇಳುತ್ತೆ ಅಂತ ಹೇಳಿವಿ. ವೈಯಕ್ತಿಕ ಸ್ವಾತಂತ್ರ್ಯ ಕೂಡ ಅದೇ. ಇನ್ನು ನೆಕ್ಸ್ಟ್ ಭಾರತ ಸಂವಿಧಾನವು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಬಗ್ಗೆ ಯಾವ ಹಕ್ಕುಗಳ ಮೂಲಕ ಉತ್ತೇಜಿಸುತ್ತದೆ ಅಂತ? ಅಂದರೆ ಸಾಮಾಜಿಕ ನ್ಯಾಯ ಅಂದರೆ ಎಲ್ಲರೂ ಸಮಾನರು, ಆಮೇಲೆ ಯಾರೂ ತಾರತಮ್ಯ ಮಾಡೋಂಗಿಲ್ಲ, ಉದ್ಯೋಗದಲ್ಲಿ ಕೂಡ ಸಮಾನರು, ಅಸ್ಪೃಶ್ಯತೆ ನಿಷೇಧ ಎಲ್ಲಿ ಮಾಡ್ತೀವಪ್ಪ ಅಂದ್ರೆ ಈ ಸಮಾನತೆ ಹಕ್ಕಿನಲ್ಲಿ ಮಾಡ್ತೀವಿ ನೋಡ್ರಿ. ಯಾವ್ಯಾವ ಅಂದ್ರೆ 18ರವರೆಗಿನೂ. ಓಕೆನಾ. ಈ ವಿಧಿ ಅಡಿಯಲ್ಲಿ ಏನಪ್ಪ ಅಂತಂದ್ರೆ ನಾವು ಸಾಮಾನ್ಯವಾಗಿ ಸಮಾನತೆಯನ್ನು ಸಾರ್ತೀವಿ. ಆಮೇಲೆ ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು, ಮುಖ್ಯವಾಗಿ ಏನಂದ್ರೆ ಸಮಾನತೆ ಹಕ್ಕು, ಸಾಮಾಜಿಕ ಒಂದು ನ್ಯಾಯವನ್ನು. ಅದರ ಅಡಿಯಲ್ಲಿ ಏನಂದ್ರೆ ಶೋಷಣೆ ಕೂಡ ಬರುತ್ತೆ, ಧಾರ್ಮಿಕ ಕೂಡ ಬರುತ್ತೆ. ಓಕೆನಾ. ಸೊ ಮೇಲಿನ ಎಲ್ಲ ಕರೆಕ್ಟ್ ಆಗಿದೆ ರೀ ಆನ್ಸರ್. ನೆಕ್ಸ್ಟ್ ಭಾರತ ಸರ್ಕಾರದ ಸಂವಿಧಾನ ಯಾವ ವಿಧಿಯ ಅಡಿಯಲ್ಲಿ ಲೋಕ ಕಲ್ಯಾಣವನ್ನು ಹೇಳುತ್ತದೆ? ಅಥವಾ ಇಲ್ಲಿ ಏನಂದ್ರೆ ರಾಜ್ಯ ಕಲ್ಯಾಣ ಆಗಬೇಕಾಗಿತ್ತದು, ಇಲ್ಲಿ ಲೋಕ ಕಲ್ಯಾಣ ಆಗೈತಿ, ಇದು ರಾಜ್ಯ ಕಲ್ಯಾಣಕ್ಕಾಗಿ ಶ್ರಮಿಸುತ್ತದೆ ಅಂತ ಆಗಬೇಕು. ಓಕೆನಾ. ಸೊ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಓಕೆನಾ. ಡೈರೆಕ್ಟಿವ್ ಸ್ಟೇಟ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳದವಲ್ರಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಓಕೆನಾ. DPSP ಅದಾವಲ್ಲ. ಸೊ ಇವು ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಸಂವಿಧಾನದ ಭಾಗ. ಓಕೆನಾ. ಭಾಗ 4ರಲ್ಲಿ ಬರ್ತಾವೆ ರೀ. ಓಕೆನಾ. ಆಮೇಲೆ ವಿಧಿಗಳಂತಂದ್ರೆ ಸಾಮಾನ್ಯವಾಗಿ 36 ಏನಪ್ಪ ಅಂದ್ರೆ 51ನೇ ವಿಧಿವರೆಗೂ ಇವು ಹೊಂದಿದಾವೆ ರೀ. ಇವು ಏನಪ್ಪ ಅಂದ್ರೆ ಯಾವುದೇ ನ್ಯಾಯ ರಕ್ಷಿತ ಆಗಿಲ್ಲರಿ. ಆದ್ರೆ ಒಂದು ರಾಜ್ಯ ಅದ, ಇಲ್ಲಿ ಲೋಕ ಅಂದನಲ್ರಿ, ಇಲ್ಲಿ ರಾಜ್ಯ ಅಂತ ಬರಬೇಕಾಗಿತ್ತು. ಸೊ ಒಂದು ರಾಜ್ಯದ ಕಲ್ಯಾಣ ಆಗಬೇಕಂತಂದ್ರೆ ಇವು ಎಲ್ಲ ಏನು 36ನೇ ವಿಧಿ ನಂತರ ಏನಪ್ಪ ಅಂದ್ರೆ 51ನೇ ವಿಧಿವರೆಗೂ ಗಾಂಧಿ ತತ್ವ, ಉದಾರವಾದಿ ತತ್ವ, ಸಾಮಾಜಿಕ ತತ್ವಗಳನ್ನು ಒಳಗೊಂಡಿರುವಂಥ ಒಂದು ವಿಧಿಗಳದಾವ್ರಿ. ಇವು ಏನಪ್ಪ ಅಂದ್ರೆ ಜಾರಿ ಇದ್ರೆ ಒಂದು ರಾಜ್ಯ ಏನಪ್ಪ ಅಂದ್ರೆ ಕಲ್ಯಾಣ ಹೊಂದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾನೆ ರೀ. ಅಲ್ಲಿ ಪ್ರಮುಖವಾಗಿ 36 ಏನಪ್ಪ ಅಂದ್ರೆ ಇದ್ರ ಡೆಫಿನಿಷನ್ ಹೇಳುತ್ತೆ. 37 ಅಂದ್ರೆ ಇವು ನ್ಯಾಯ ರಕ್ಷಿತ ಆಗಿಲ್ಲ ಅಂತ ಹೇಳ್ತೀರಿ. ಈ 38 ಐತಲ್ರಿ, ಇವು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಒಳಗೊಂಡಿದ್ದಾವೆ ಅಂತ ಹೇಳ್ತೀರಿ. ಓಕೆನಾ. ಇನ್ನು 39 ಏನಪ್ಪ ಅಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ. ಇನ್ನು 39A ಬರುತ್ತೆ ರೀ ಇದ್ರ ಅಡಿಯಲ್ಲಿ. ಓಕೆನಾ. ಇದೇನಂದ್ರೆ ಉಚಿತ ನ್ಯಾಯ ಕೊಡುವಂಥದ್ದು ಬಡವರಿಗೆ. ಇನ್ನು 40ನೇದು ಗಾಂಧಿ ತತ್ವ ಏನು, ಪಂಚಾಯಿತಿಗಳ ರಚನೆ.
ಇನ್ನು 41 ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ವರ್ಗದವರಿಗೆ ಆರ್ಥಿಕ ಸಹಾಯ. ಸೊ ಈ ರೀತಿ ಏನಪ್ಪ ಅಂತಂದ್ರೆ ಈ 36 51ನೇ ವಿಧಿಯವರೆಗೂ ಇಂಪಾರ್ಟೆಂಟ್ ಆಕ್ಕವ್ರಿ. ಓಕೆನಾ, ನೀಟಾಗಿ ಓದ್ಕೋರಿ. ಬಂದು ಅಂದರೆ ಡಿಸ್ಕಷನ್ ಮಾಡ್ತೀನಿ. ಓಕೆನಾ. ಸೊ ಯಾವ ವಿಧಿಯು ಗ್ರಾಮ ಪಂಚಾಯತಿ ರಚನೆಯ ಬಗ್ಗೆ ಹೇಳುತ್ತಾ? ವೆರಿ ವೆರಿ ಇಂಪಾರ್ಟೆಂಟ್. ಇವಾಗಲೇ ಹೇಳಿದೆ ನಾನು, ಇದು ಗಾಂಧಿ ತತ್ವದಲ್ಲಿ ಬರುತ್ತಾ, ಇದು ಗ್ರಾಮ ಪಂಚಾಯತಿ ರಚನೆಯ ಬಗ್ಗೆ ಹೇಳುತ್ತಂತ. ಇಲ್ಲಿ ಏನು ಹೇಳಿದೆ? ಸಮಾನ ಕೆಲಸಕ್ಕೆ ಸಮಾನ ಏನು ಸಂಬಳ ಅಂತ. ಓಕೆನಾ, ಸಮಾನ ಕೆಲಸಕ್ಕೆ ಸಮಾನ ಸಂಬಳ. ಇನ್ನೊಂದು 39A ಅಂತ ಬರುತ್ತೆ ರೀ. ಇದೇನಂತಂದ್ರೆ ಉಚಿತ ನ್ಯಾಯ, ಬಡವರಿಗೆ ಉಚಿತ ನ್ಯಾಯ. ಇದೇನಂತಂದ್ರೆ ಆರ್ಥಿಕ ಸಹಾಯ. ಓಕೆನಾ, ಆರ್ಥಿಕವಾಗಿ ಸಹಾಯ ಮಾಡುವಂಥದ್ದು ಬಡವರಿಗೆ. ಇನ್ನು 42 ಏನಪ್ಪ ಅಂತಂದ್ರೆ ಈ ಕೈಗಾರಿಕೆಗಳಿಗೆ. ಓಕೆನಾ, ಕೈಗಾರಿಕೆಯಲ್ಲಿ ಸಾಮಾನ್ಯವಾಗಿ ಕಾರ್ಮಿಕರಿಗೆ ವಿವಿಧ ಸವಲತ್ತುಗಳ ಬಗ್ಗೆ ಹೇಳುವಂಥದ್ದು ರೀ. ಓಕೆನಾ. ಸೊ ಇದು ನೆಕ್ಸ್ಟ್, ಭಾರತ ಸಾಂವಿಧಾನಿಕ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನು ಭಾರತದ ಸಂವಿಧಾನವು ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನು ಕರೀತಾರ? ಸೊ ಈ ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾಗಿದ್ದಾವೆ ಅಂತ ಹೇಳಿದ್ದೀವಿ. ಓಕೆನಾ. ರಾಜನೀತಿ ನಿರ್ದೇಶಕ ತತ್ವಗಳು ನ್ಯಾಯರಕ್ಷಿತ ಆಗಿಲ್ಲ, ಬಟ್ ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತ ಆಗಿದ್ದಾವೆ. ಹಾಗಾದ್ರೆ ಯಾವ ಒಂದು ಸಂಸ್ಥೆಯನ್ನು ಅಥವಾ ಯಾವ ಒಂದು ಸಾಂವಿಧಾನಿಕ ಸಂಸ್ಥೆಯನ್ನು ನಾವು ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳ ಸಂರಕ್ಷಕ ಅಂತ ಕರೀತಾರೆ ಅಂತ ಕೇಳ್ತಾನೆ ರೀ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ನೋಡ್ರಿ. ಯಾಕಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಈ 32ನೇ ವಿಧಿಯಡಿಲಿ ಏನು ಮೂಲಭೂತ ಹಕ್ಕುಗಳ 32ನೇ ವಿಧಿಯಡಿ ಇದನ್ನು ಅಂಬೇಡ್ಕರ್ ಅವರು ಆತ್ಮ ಮತ್ತು ಹೃದಯ ಅಂತ ಕರೆದಾರೆ. ಸಂವಿಧಾನದ ಆತ್ಮ ಮತ್ತು ಹೃದಯ. ಇದರಡಿಯಲ್ಲಿ ಏನಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ನಾವು ಮೂಲಭೂತ ಹಕ್ಕುಗಳು ಏನಾದರೂ ವ್ಯತ್ಯಾಸ ಆದಾಗ ದೂರನ್ನು ಕೊಡ್ಬೋದು. ಆವಾಗ ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ 139 ಮುಖಾಂತರ ನಮ್ಗೆ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಕೂಲಂಕುಷವಾಗಿ ವಿಚಾರಿಸಿ ನಮ್ಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡುತ್ತಾ. ಆಮೇಲೆ ಹೈಕೋರ್ಟ್ ಕೂಡ 226 ವಿಧಿ ಬಳಸಿ ಮಾಡುತ್ತಾ. ಬಟ್ ಅಲ್ಟಿಮೇಟ್ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ಅತ್ಯುತ್ತಮ ಒಂದು ನ್ಯಾಯ ನೀಡುವಂಥ ಹಕ್ಕು ಏನಾದರೂ ಇದ್ರೆ ಅದು ಸುಪ್ರೀಂ ಕೋರ್ಟ್ ಕಡೆ ರೀ. ಓಕೆನಾ. ಸೊ ಹಾಗಾಗಿ ಅದನ್ನ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೀತಾರೆ. ನೆಕ್ಸ್ಟ್, ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಯಾವ ಉದ್ದೇಶಕ್ಕಾಗಿ ಸೇರಿಸಲಾಗಿದೆ? ನಾಗರಿಕರಿಗೆ ಅವ ಕರ್ತವ್ಯಗಳನ್ನು ನೆನಪಿಸಲು, ಆಮೇಲೆ ಸರ್ಕಾರದ ಅಧಿಕಾರವನ್ನು ಸೀಮಿತಗೊಳಿಸಲು, ಆಮೇಲೆ ಕಾನೂನುಗಳನ್ನು ಜಾರಿ ತರಲು, ಆಮೇಲೆ ಮೇಲಿನ ಯಾವುದೂ ಅಲ್ಲ. ಏನಪ್ಪ ಅಂದ್ರೆ ಕರ್ತವ್ಯಗಳು ನಾಗರಿಕರು ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಕರ್ತವ್ಯಗಳನ್ನು ಹೇಳಕ್ಕೆ ಏನಪ್ಪ ಅಂತಂದ್ರೆ ಈ ಮೂಲಭೂತ ಕರ್ತವ್ಯಗಳನ್ನು ಜಾರಿ ಮಾಡ್ತಾರೆ. ಓಕೆನಾ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಏನಂತಂದ್ರೆ ಈ ಮೂಲಭೂತ ಹಕ್ಕುಗಳು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ರೀ. ಓಕೆನಾ. ಸೊ ಇವು ಬಂದಿರೋದೇ 42ನೇ ತಿದ್ದುಪಡಿ 1976ರಲ್ಲಿ. ಯಾರ ಸಮಿತಿ? ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಓಕೆನಾ. ಆಮೇಲೆ ಎಲ್ಲಿ ಆ್ಯಡ್ ಮಾಡಿದರು ಅದನ್ನು ಕೇಳ್ತಾನೆ ರೀ. ಸೊ ಭಾಗ 4A ಆ್ಯಡ್ ಮಾಡ್ತಾರೆ. 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶನಕ ತತ್ವಗಳು ಬರ್ತಾವೆ. ಮುಂದೆ ಏನಲ್ಲಿ ಏನಪ್ಪ ಅಂತಂದ್ರೆ ಮೂಲಭೂತ ಕರ್ತವ್ಯಗಳು ಬರ್ತಾವೆ. ಆಮೇಲೆ ವಿಧಿ ಅಂತ ಕೇಳ್ತಾರೆ. ಸುಮಾರು ಎಕ್ಸಾಮ್ನಾಗ ವಿಧಿ ಕೇಳ್ಯಾನ 51A. ಓಕೆನಾ. 51A ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಈ ಮೂಲಭೂತ ಕರ್ತವ್ಯಗಳನ್ನು ನೋಡ್ತೀವಿ. ಸೊ 1976 ಏನಪ್ಪ ಅಂದ್ರೆ 10 ಮೂಲಭೂತ ಕರ್ತವ್ಯಗಳಿದ್ದು 10. ಆಮೇಲೆ ಏನಪ್ಪ ಅಂತಂದ್ರೆ ಇನ್ನೊಂದು ತಿದ್ದುಪಡಿ ಮಾಡ್ತಾರೆ. ಇದಕ್ಕೆ ಇನ್ನೊಂದು ಯಾವುದಂದ್ರೆ 86ನೇ ತಿದ್ದುಪಡಿ ಏನು ಮಾಡ್ತಾರಲ್ಲ 2002ರಲ್ಲಿ. ಆವಾಗ ಏನಪ್ಪ ಅಂದ್ರೆ 11ನೇ ಒಂದು ಮೂಲಭೂತ ಕರ್ತವ್ಯವನ್ನು ಸೇರಿಸ್ತಾರೆ. ಸೊ ಟೋಟಲ್ ಪ್ರಸ್ತುತ ಎಷ್ಟು ಅದಾವ ಅಂದ್ರೆ 11 ಅದಾವ ರೀ. ಓಕೆನಾ. ಇನ್ನು ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಯಾರೋ ಪಡ್ಕೊಂಡ್ರೆ ರಷ್ಯಾ ನೋಡ್ರಿ. ರಷ್ಯಾ. ಮೂಲಭೂತ ಹಕ್ಕುಗಳಂದ್ರೆ ಅಮೇರಿಕಾ. ಮೂಲಭೂತ ಕರ್ತವ್ಯಗಳು ಅಂತಂದ್ರೆ ರಷ್ಯಾ. ಓಕೆನಾ. ನೆಕ್ಸ್ಟ್, ಭಾರತದ ಸಂವಿಧಾನ ಪೀಠಿಕೆಯು ಯಾವುದಕ್ಕೆ ಸಂಬಂಧಿಸಿದೆ? ಭಾರತೀಯ ಪೌರತ್ವಕ್ಕೆ. ಸಂವಿಧಾನದ ಉದ್ದೇಶ ಮತ್ತು ತತ್ವಗಳನ್ನು ನಾನು ಹೇಳಿದೆವಾಗ ಆ ಪೀಠಿಕೆ ಯಾವ ರೀತಿ ಬಂತು ಏನು ಕತೆ ಅಂತ ಹೇಳುವಾಗ ಅವುಗಳ ಉದ್ದೇಶ ಮತ್ತು ನಿರ್ಣಯಗಳನ್ನು ಅಥವಾ ತೀರ್ಮಾನಗಳನ್ನು ಮಂಡಿಸಿದರು. ಯಾರು? ಜವಾಹರ್ಲಾಲ್ ನೆಹರೂರವರು. ಯಾವಾಗ? ಸಂವಿಧಾನ ರಚನಾ ಸಭೆ 2 ನಡೆದಿರ್ತಾವಲ್ಲ ಆವಾಗ 1946 ಡಿಸೆಂಬರ್ 13ಕ್ಕೆ ಮಂಡಿಸಿದರು. ಇವುಗಳನ್ನ ತೊಗೊಂಡ್ಬಿಟ್ಟು ನಾವು ಪೀಠಿಕೆ ಅಂತ ಏನಪ್ಪ ಅಂತಂದ್ರೆ 1947 ಜಾನ್ 22ಕ್ಕೆ ಅಡಾಪ್ಟ್ ಮಾಡ್ಕೋತೀವಿ. ಓಕೆನಾ. 2 ಡೇಟು ಇಂಪಾರ್ಟೆಂಟು. ಯಾರು ಮಂಡಿಸ್ತಾರಂದ್ರೆ ನೆಹರೂರವರು. ಓಕೆನಾ. ಡನ್. ನೆಕ್ಸ್ಟ್,
ಯಾವ ವಿಧಿಯಡಿಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಹಣಕಾಸು ವಿಧೇಯಕವನ್ನು ಮಂಡಿಸುತ್ತವೆ? ವೆರಿ ವೆರಿ ಇಂಪಾರ್ಟೆಂಟು. ಸೊ ಹಣಕಾಸು ಈ ವರ್ಡ್ ಎಲ್ಲೈತಪ್ಪ ಅಂತಂದ್ರೆ ಹಣಕಾಸು ವಿಧೇಯಕ. ಓಕೆನಾ, ಈ ವರ್ಡ್ ಇಂಪಾರ್ಟೆಂಟ್ ರೀ. ಓಕೆನಾ. ಸೊ ಇದರಡಿಯಲ್ಲಿ ಏನಪ್ಪ ಅಂದ್ರೆ ಲೋಕಸಭೆಯಲ್ಲಿ ಆಗಿರ್ಬೋದು, ರಾಜ್ಯಸಭೆಯಲ್ಲಿ ಆಗಿರ್ಬೋದು ಮಂಡಿಸ್ತೈತಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂದ್ರೆ ಹಣಕಾಸು ವಿಧೇಯಕ ಹೌದೋ ಅಲ್ಲೋ ಅಂತ ಯಾರು ತೀರ್ಮಾನ ಮಾಡ್ತಾರೆ ಅಂದ್ರೆ ಲೋಕಸಭೆಯ ಒಂದು ಸಭಾಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಸೊ ಆಮೇಲೆ ಏನಪ್ಪ ಅಂತಂದ್ರೆ ಯಾವ ವಿಧಿ ಬಳಸ್ತಾರಪ್ಪ ಅಂದ್ರೆ 110ನೇ ವಿಧಿ ಬಳಸ್ತಾರೆ ನೋಡ್ರಿ. ಓಕೆನಾ. ಸೊ ಇದನ್ನ ಕೇಳೋಣ, ಹಣಕಾಸು ವಿಧೇಯಕನ ಮಂಡಿಸಲಾಗುತ್ತದೆ ಅಂತ. ಸೊ ಇದನ್ನು ಪರ್ಮಿಷನ್ ತೊಗೋತಾರೆ ಫಸ್ಟ್, ಹಣಕಾಸು ವಿಧೇಯಕ ಹೌದೋ ಅಲ್ಲೋ. ಯಾರಂದ್ರೆ ಈ ಲೋಕಸಭೆಯ ಸ್ಪೀಕರ್. ಓಕೆನಾ, ಡಿಸೈಡ್ ಮಾಡ್ತಾನೆ ರೀ. ಓಕೆನಾ. ಫಸ್ಟ್ಗೆ ಏನಪ್ಪ ಅಂದ್ರೆ ಹಣಕಾಸು ಮಸೂದೆಯನ್ನು ಯಾವಾಗಲೂ ಲೋಕಸಭೆಯಲ್ಲೇ ಮಂಡಿಸ್ತಾರೆ ರೀ. ಓಕೆನಾ, ವೆರಿ ಇಂಪಾರ್ಟೆಂಟು. ಸೊ ಇದರ ಅನ್ವಯ ಏನಪ್ಪ ಅಂತಂದ್ರೆ ಹಣಕಾಸು ವಿಧೇಯಕ ಹೌದು ಅಲ್ಲೋ ಅಂತ ಡಿಸೈಡ್ ಮಾಡಿಬಿಟ್ಟು ಅದನ್ನ ಒಂದು ಇದರಲ್ಲಿ ಮಂಡಿಸೋಕ್ಕೆ ಅವಕಾಶ ನೀಡ್ತೈತೆ ನೋಡಿರಿ. ಸೊ ಸಂಸತ್ತಿನ ವಿಶೇಷ ಅಧಿಕಾರ, ಈ ಸಂಸತ್ತಿನ ಒಂದು ಸೌಲಭ್ಯಗಳಂತ ಕರಿತೀವಿ ಗೊತ್ತ್ರಿ. ಈಗ ಹೆಂಗಪ್ಪ ಅಂತಂದ್ರೆ ನಿಮ್ಗೆ ಯಾವ ರೀತಿ ಅಂತಂದ್ರೆ ಈ ಲೋಕಸಭೆಯ ಸದಸ್ಯರ ಅನರ್ಹತೆ ಬಂದರೆ 102ನೇ ವಿಧಿ. ಓಕೆನಾ. ಇನ್ನು ಈ 105ನೇದು ಏನು ಹೇಳುತ್ತಂದ್ರೆ ಅವರಿಗೆ ನೀಡುವಂಥ ಸೌಲಭ್ಯಗಳ ಬಗ್ಗೆ ಹೇಳುತ್ತೀರಿ. ಓಕೆನಾ. ವಿಶೇಷ ಅಧಿಕಾರ ಅಂದರೆ ಸೌಲಭ್ಯಗಳು. ಸೊ ಇದೇನಪ್ಪ ಅಂತಂದ್ರೆ 105ನೇ ವಿಧಿ ಸರಿಯಾದ ಉತ್ತರ ನೋಡ್ರಿ. ಓಕೆನಾ. ನೆಕ್ಸ್ಟು, ಭಾರತ ಸಂವಿಧಾನದಲ್ಲಿ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು? ಸುಮಾರು ಸರಿ ನಾವು ಡಿಸ್ಕಷನ್ ಮಾಡಿರುವಂಥದ್ದು ನೋಡಿರಿ. ಒಂದು ಕನ್ಫ್ಯೂಸ್ ಆಗ್ತೀರಿ ಇಲ್ಲಿ. ಏನಪ್ಪ ಅಂದ್ರೆ ಈ ರಾಜ್ಯಸಭೆಗೆ ಆಯ್ಕೆ ಆಗ್ಬೇಕಂದ್ರೆ ಸದಸ್ಯರು ವಯಸ್ಸು ಎಷ್ಟಾಗಿರ್ಬೇಕಂದ್ರೆ 30 ಆಗಿರ್ಬೇಕು ರೀ. ಅವರ ಅಧಿಕಾರಿ ಅವಧಿ ಎಷ್ಟಂದ್ರೆ 6 ವರ್ಷ. ಓಕೆನಾ. ಇದನ್ನು ಹಿರಿಯರ ಸದನ ಅಥವಾ ಬುದ್ಧಿವಂತರ ಸದನ ಅಥವಾ ಮೇಲ್ಮನೆ ಅಂತ ಕರಿತೀವಿ. ಸೊ ನಂತರದಲ್ಲಿ ಏನಪ್ಪ ಅಂದ್ರೆ ಪ್ರತಿ ವರ್ಷ, ಓಕೆನಾ, ಪ್ರತಿ ವರ್ಷ ಏನಪ್ಪ ಅಂತಂದ್ರೆ ಪ್ರತಿ ವರ್ಷ ಅಲ್ಲ, 2 ವರ್ಷಕ್ಕೊಮ್ಮೆ. ಓಕೆನಾ, 2 ಇಯರ್ಸ್ ಒಮ್ಮೆ ಏನಪ್ಪ ಅಂತಂದ್ರೆ 1/3 ಸದಸ್ಯರಷ್ಟು ಏನಪ್ಪ ಅಂದ್ರೆ ಈ ನಿವೃತ್ತಿ ಹೊಂದಿರ್ತಾರೆ ರೀ. ಓಕೆನಾ, ನಿವೃತ್ತಿ ಹೊಂದಿರ್ತಾರೆ. ಸೊ ಇದೇನಪ್ಪ ಅಂತಂದ್ರೆ ರಾಜ್ಯಸಭೆಯಲ್ಲಿ ನಡೆಯುವಂಥ ಪ್ರೊಸೀಜರು. ಇನ್ನು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಂದ್ರೆ ಉಪರಾಷ್ಟ್ರಪತಿ ಆಗಿರ್ತಾರೆ ರೀ. ಓಕೆನಾ. ಮತ್ತು ಏನು ಇಲ್ಲ ಅನ್ಕೋತೀನಿ ನೋಡಿರಿ. ಅವರಿಗೆ ಕನಿಷ್ಠ ವಯಸ್ಸು 30 ಆಗಿರ್ಬೇಕು. ಅವರ ಅಧಿಕಾರ ಅವಧಿ 6 ವರ್ಷ. ಆಮೇಲೆ 2 ವರ್ಷಕ್ಕೊಮ್ಮೆ ಏನಪ್ಪ ಅಂದ್ರೆ 1/3 ಸದಸ್ಯರು ಏನಪ್ಪ ಅಂದ್ರೆ ನಿವೃತ್ತಿ ಹೊಂತಾರ. ಪ್ರಸ್ತುತ ಏನಪ್ಪ ಅಂದ್ರೆ ಗರಿಷ್ಠ ಸಂಖ್ಯೆ 250 ಐತಿ. ಆದ್ರೆ 245 ಮಂದಿ ಮಾತ್ರ ಏನಪ್ಪ ಅಂದ್ರೆ ಎಲೆಕ್ಟ್ ಆಗಿದ್ದಾರೆ. ಇನ್ನು ರಾಜ್ಯ ಇವರು ಯಾರು ರಾಷ್ಟ್ರಪತಿಯವರು 12 ಜನರ ಏನಪ್ಪ ಅಂತಂದ್ರೆ ನಾಮನಿರ್ದೇಶನ ಮಾಡ್ತಾರೆ 80ನೇ ವಿಧಿ ಮುಖಾಂತರ. ಇದು ಕೂಡ ಕೇಳಿದಾನ. ಸೊ ಇದು ಏನಪ್ಪ ಅಂದ್ರೆ ರಾಜ್ಯಸಭೆಯ ಬಗ್ಗೆ ಮಾಹಿತಿ ನೋಡ್ರಿ. ಇನ್ನು ಯಾವ ವಿಧಿಯು ಹಿರಿಯ ನಾಗರಿಕರಿಗೆ ಆರೈಕೆ ಸಂಬಂಧಿಸಿದಂತೆ ಹೇಳುತ್ತದೆ? ವೆರಿ ವೆರಿ ಇಂಪಾರ್ಟೆಂಟ್ ರೀ. ಅಂದ್ರೆ ಹಿರಿಯ ನಾಗರಿಕರನ್ನ ಯಾವ ರೀತಿ ನೋಡ್ಕೋಬೇಕು, ಏನು ಕತೆ ಅಂತ. ಅಂದರೆ ಈ ಪಿಂಚಣಿ ಸೌಲಭ್ಯ ದೊರೀತೈತಲ್ರಿ, ಆವಾಗಲೇ ನಾನು ಹೇಳಿದಿಲ್ಲ ಆರ್ಥಿಕ ಸೌಲಭ್ಯ ಅಂತ. ಸೊ ಪಿಂಚಣಿ ಯಾವ ವಿಧಿ ಅನ್ವಯ ದೊರೀತೈತಪ್ಪ ಅಂದ್ರೆ 41ನೇ ವಿಧಿ ನೋಡ್ರಿ. ಅದೇ ಥರ ನಿಮಗೆ ಸ್ಕಾಲರ್ಶಿಪ್ ಸಿಗ್ತೈತಲ್ರಿ, SC ST ಸಮುದಾಯ ಆಗಿರ್ಬೋದು, OBC ಸಮುದಾಯ ಆಗಿರ್ಬೋದು, ಅಥವಾ ವಿದ್ಯಾರ್ಥಿನಿಯರಿಗೆ ವಿಶೇಷ ಒಂದು ಆರ್ಥಿಕ ಒಂದು ನೆರವು ಸಿಗ್ತೈತಲ್ರಿ ಸ್ಕಾಲರ್ಶಿಪ್ಪು, ಅದು 46ನೇ ವಿಧಿ ನೋಡ್ರಿ. ಹಿರಿಯ ನಾಗರಿಕರಿಗೆ ಅಥವಾ ವಿಧವೆಯರಿಗೆ ಅಥವಾ ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ಈ ನಿರ್ಗತಿಕರ ಮಹಿಳೆ ಇರ್ತಾರಲ್ಲ ಅವ್ರಿಗೇನಪ್ಪ ಅಂದ್ರೆ ಪಿಂಚಣಿ 41ನೇ ವಿಧಿ ಅಡೀಲಿ. ಸೊ ನಿಮಗೆ ಸ್ಕಾಲರ್ಶಿಪ್ ಬಂದರೆ 46ನೇ ವಿಧಿ ಅಡೀಲಿ. ಇವೆರಡು ಏನಪ್ಪ ಅಂತಂದ್ರೆ ರಾಜ್ಯ ನಿರೀಕ್ಷಿತ ತತ್ವಗಳಲ್ಲಿ ಆರ್ಥಿಕತೆಯ ಬಗ್ಗೆ ಹೇಳ್ತಾವೆ. ನೆಕ್ಸ್ಟ್, ಭಾರತ ಸಂವಿಧಾನದಲ್ಲಿ ಏಕೀಕೃತ ನ್ಯಾಯಾಂಗದ ಪರಿಕಲ್ಪನೆ ಏಕೆ ಮುಖ್ಯವಾಗಿದೆ? ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸಲು, ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು. ಸೊ ಏಕೀಕೃತ ನ್ಯಾಯಾಂಗ ಅನ್ನೋದು ಯಾಕೆ ಬೇಕು ಅಂತ. ಇಲ್ಲಿಕಂದ್ರೆ ಒಡೆದಾಡಿ ಸತ್ತು ಬಿಡ್ತಿದ್ರು ಎಲ್ಲ ರಾಜ್ಯಗಳು. ಓಕೆನಾ, ನಾ ಹೆಚ್ಚು ನೀ ಹೆಚ್ಚು ಅಂತ. ಸೊ ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸಲು. ಓಕೆನಾ. ಸೊ ಅದಕ್ಕೇನಂದ್ರೆ ಕೇಂದ್ರದಲ್ಲಿ ಒಂದು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇರಬೇಕು. ಸೊ ಅಂತಿಮ ನ್ಯಾಯ ಎಲ್ಲಪ್ಪ ಅಂದರೆ ಸುಪ್ರೀಂ ಕೋರ್ಟ್ನಾಗೆ. ಸೊ ಅಲ್ಲೇನೋ ಒಂದು ನ್ಯಾಯ ಸಿಗ್ತೈತೆ ಅಂತ ಎಲ್ಲರೂ ನಂಬ್ತಾರೆ. ಓಕೆನಾ. ಸೊ ನಾವು ಕೂಡ ನಂಬೋಣ. ಇನ್ನು ನೆಕ್ಸ್ಟ್, ಸಂವಿಧಾನದ ಆತ್ಮ ಎಂದು ಈ ಕೆಳಗಿನ ಯಾವ ವಿಧಿಯನ್ನು ಕರೆದಾರ? ಓಕೆನಾ, 32ನೇ ವಿಧಿಯನ್ನು ಕರೆದಾರ. ಓಕೆನಾ. ಸೊ ಈ 32ನೇ ವಿಧಿಗೆ 3 ಹೆಸರು ಅದಾವೆ ರೀ. ಒಂದೇನಂದ್ರೆ ಸಂವಿಧಾನ ಪರಿಹಾರ ಹಕ್ಕು. ಓಕೆನಾ, ಸಂವಿಧಾನದ ಪರಿಹಾರ ಹಕ್ಕು ಎಂದು ಯಾವ ವಿಧಿಯನ್ನು ಕರಿತೀವಿ ಅಂದ್ರೆ ಇದೆ. ಇನ್ನು 2 ಏನಪ್ಪ ಅಂದ್ರೆ ಸಂವಿಧಾನದಲ್ಲಿ ರಿಟ್ಗಳನ್ನು ಹೊಡೆಸಲು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿಗೆ ಹೋಗ್ತೀವಲ್ಲ
ಅದು ರೇಟ್ಗಳನ್ನು ಹೊಡ್ಸೋಕೆ ಅವಕಾಶ ಇದೇ ವಿಧಿ ನಡೆಯೈತ್ರಿ. ಇನ್ನು ಮೂರನೇದು ಏನಪ್ಪ ಅಂದ್ರೆ ಅಂಬೇಡ್ಕರ್ ಅವರು ಇದನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಾರೆ. ಓಕೆನಾ, ಈ ಮೂರು ಹೆಸರುಗಳು ಇದಕ್ಕೆ ಸಂಬಂಧಪಟ್ಟ ನೋಡ್ರಿ. ಇನ್ನು ನೆಕ್ಸ್ಟ್, ಯಾವ ತಿದ್ದುಪಡಿ ಮೂಲಕ ಮತದಾರರ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದರು? ವೆರಿ ವೆರಿ ಇಂಪಾರ್ಟೆಂಟು. ಸೊ ಮೊದಲ 21 ಇರ್ತೈತಿ, ಆಮೇಲೆ ಏನಪ್ಪ ಅಂದ್ರೆ 18ಕ್ಕೆ ಇಳಿಸ್ತಾರೆ. ಯಾರಪ್ಪ ಅಂದ್ರೆ ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾರ್ರಿ ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಯಾರಂತ ಕಮೆಂಟ್ ಮಾಡಿರಿ. ಸೊ ಇದೇನಪ್ಪ ಅಂತಾರೆ ಸಾಮಾನ್ಯವಾಗಿ 61ನೇ ತಿದ್ದುಪಡಿ ಮೂಲಕ ಏನಪ್ಪ ಅಂದ್ರೆ 1989ರಲ್ಲಿ ಏನಪ್ಪ ಅಂದ್ರೆ, ಸೊ ಆ ಒಂದು ಕಾಲದಲ್ಲಿ ಯಾರು ಇರ್ತಾರೆ ಪ್ರಧಾನಿ ಅಂತ ನೀವೇ ಕಮೆಂಟ್ ಮಾಡಿರಿ, ನಾ ಹೇಳೋದು ಬೇಡ. ಸೊ ಅವ್ರೇನಪ್ಪ ಅಂತಂದ್ರೆ ಈ ಏನು ವಯಸ್ಕ ಮತದಾರರ ಒಂದು ವ್ಯಾಲ್ಯೂವನ್ನು ಅರ್ಥಬಿಟ್ಟು ಏನಪ್ಪ ಅಂತಂದ್ರೆ 18ಕ್ಕೆ ವಯಸ್ಸನ್ನು ಇಳಿಸುವಂಥ ಕೆಲಸವನ್ನು ಮಾಡ್ತಾರು. ಓಕೆನಾ. ನೆಕ್ಸ್ಟ್, ಯಾವ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ನಿಂದ ಸಲಹೆ ಪಡಿತಾರೆ? ಓಕೆನಾ. ಸೊ ಒಂಥರ ಏನಪ್ಪ ಅಂತಂದ್ರೆ ಈ ಪ್ರೆಸಿಡೆಂಟ್ ಮತ್ತು ಸುಪ್ರೀಂ ಕೋರ್ಟ್, ಓಕೆನಾ, ಏನಪ್ಪ ಅಂತಂದ್ರೆ ಈ ಸಂವಿಧಾನದ ವಿಚಾರದಲ್ಲಿ ಏನಪ್ಪ ಅಂದ್ರೆ ಅವ್ರ ಸಲಹೆ ಇವ್ರು ಪಡಿತಿರ್ತಾರೆ, ಇವ್ರ ಸಲಹೆ ಅವ್ರು ಪಡಿತಿರ್ತಾರೆ. ಸೊ ಹಂಗಾಗಿ ಏನಪ್ಪ ಅಂದ್ರೆ ಮುಖ್ಯವಾಗಿ ಸೊ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಪ್ರೆಸಿಡೆಂಟ್ ಸುಪ್ರೀಂ ಕೋರ್ಟ್ಗೆ ಕಾಲ್ ಮಾಡಿಬಿಟ್ಟು, ಓಕೆನಾ, ಸೊ ಯಾವ ಒಂದು ನಂಬರ್ ಏನಪ್ಪ ಅಂದ್ರೆ 143, ಓಕೆನಾ. ಸೊ ಸುಪ್ರೀಂ ಕೋರ್ಟ್ ತನ್ನ ಒಂದು ಪ್ರೇಯಸಿ ಅಂತ ಕನ್ಸಿಡರ್ ಮಾಡಿ ಯಾವುದೇ ಒಂದು ಸಂವಿಧಾನಿಕವಾಗಿ ಡಿಸಿಷನ್ ತೊಗೋಬೇಕಂದ್ರೆ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ನ ಕಾಂಟ್ಯಾಕ್ಟ್ ಮಾಡಿ ಇದು ಸಂವಿಧಾನದ ಅನ್ವಯ ಐತೆ ಇಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟು ನಿರ್ಣಯವನ್ನು ತೆಗೆದುಕೊಳ್ತಿರ್ತಾರೆ. ಯಾವುದ್ರಿ 143 ವಿಧಿ. ಓಕೆನಾ. ಸೊ ನೆಕ್ಸ್ಟ್, ಸೊ ಇದೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸ್ ಆಗಿರ್ತೈತಿ. ಸೊ ಈ ಒಂದು ಸರಣಿಗಳು ಏನಪ್ಪ ಅಂತಂದ್ರೆ ಬೇಕು ಅಂತ ನೀವು ಅನ್ನಂಗಿತ್ತಂದ್ರೆ, ಓಕೆನಾ, ಸರಣಿಗಳನ್ನು ನೋಡ್ತಾ ಇದ್ದೀರಿ, ಸುಮಾರು ಜನ ರೆಸ್ಪಾನ್ಸ್ ಒಳ್ಳೆ ಥರನಾಗೆ ಮಾಡ್ತಾಯಿದ್ದಾರೆ. ಬಟ್ ಇನ್ನೂ ಏನಪ್ಪ ಅಂದ್ರೆ ಇವು ವ್ಯಾಲ್ಯೂಬಲ್ ಅದಾವ ಇಲ್ಲ, ಮತ್ತು ಇನ್ನೂ ಏನಾದರೂ ಇದಕ್ಕೆ ಎಕ್ಸ್ಪ್ಲೇನಲ್ಲಿ ಸ್ವಲ್ಪ ಏನಪ್ಪ ಅಂದರೆ PDF ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀವಿ. ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಚೆನ್ನಾಗಿ ಏನಪ್ಪ ಅಂತಂದ್ರೆ ಕ್ಲಾರಿಫಿಕೇಷನ್ ಮಾತ್ರ ಕೊಟ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಾನು ಅನ್ಕೋತೀನಿ. ಓಕೆನಾ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಮುಂದಿನ ಒಂದು ಸರಣಿಯಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೇಳ್ರಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್.